Hallelujah. Hallelujah. Are you happy this morning? ಬೆಳಗಿನ ಸಮಯದಲ್ಲಿ ಸಂತೋಷವಾಗಿದ್ದೀರಾ? Happy in Jesus? ಯೇಸುವಿನಲ್ಲಿ ಸಂತೋಷವಾಗಿದ್ದೀರಾ? God is good. ದೇವರು ಒಳ್ಳೆಯವನಾಗಿದ್ದಾನೆ. So we have all the reason to be happy and rejoice in our Lord Jesus. ನಮ್ಮ ದೇವರಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ಯಾವಾಗಲೂ ಸಂತೋಷಿಸುತ್ತಾ ಆತನಲ್ಲಿ ಉಲ್ಲಾಸ ಪಡುವುದಕ್ಕೆ ಎಲ್ಲವೂ ನಮಗೆ ಕೊಡಲ್ಪಟ್ಟಿದೆ, ಅಧಿಕಾರವು ಕೊಡಲ್ಪಟ್ಟಿದೆ. I bring greetings to each one of you all in the name of the risen Lord Jesus Christ. ಪುನರುತ್ಥಾನವಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳುವಂತವನಾಗಿದ್ದೇನೆ. Such a joy to be with you all this morning. ಬಹಳ ಸಂತೋಷಕರವಾದ ವಿಷಯ ಏನೆಂದರೆ ನಿಮ್ಮ ಬಳಿಯಲ್ಲಿ ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮ ಸಂಗಡ ನಾನು ಸಹ ಇದ್ದೇನೆ. Praise the Lord. ದೇವರಿಗೆ ಸ್ತೋತ್ರವಾಗಲಿ. Let's look to Jesus. ಯೇಸುವನ್ನು ನಾವು ನೋಡೋಣ. Let's praise him just for 1 minute. ಒಂದು ನಿಮಿಷಗಳ ಕಾಲ ಆತನಿಗೆ ನಾವು ಸ್ತುತಿಯನ್ನು ಸಲ್ಲಿಸೋಣ. Yes, everybody open your mouth and just praise him. ಎಲ್ಲರೂ ಬಾಯಿಗಳನ್ನು ತೆರೆದು ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. Just say thank you Jesus. ಹೇಳಿರಿ ದೇವರೇ ನಿಮಗೆ ಕೃತಜ್ಞತೆ. Just say thank you Jesus. ಬರಿ ಹೇಳಿರಿ ದೇವರೇ ನಿಮಗೆ ಸ್ತೋತ್ರ ಕೃತಜ್ಞತೆ. Thank you Jesus. ಯೇಸುವೇ ನಿಮಗೆ Thank you ಕೃತಜ್ಞತೆ. Jesus. ಯೇಸುವೇ ನಿಮಗೆ Thank you ಸ್ತೋತ್ರ. Jesus. ಸ್ತೋತ್ರ ಯೇಸುವೇ. Thank you Holy Spirit. ಪರಿಶುದ್ಧಾತ್ಮ ನಿಮಗೆ ಸ್ತೋತ್ರ. I want everybody open your mouth and just say thank you Jesus. ಎಲ್ಲರೂ ಬಾಯಿಗಳನ್ನು ತೆರೆದು ನಾನು ಹೇಳುತ್ತೇನೆ, ನೀವು ಹೇಳಿರಿ ಯೇಸುವೇ ನಿಮಗೆ ಸ್ತೋತ್ರ ಎಂದು ಹೇಳಿರಿ. Thank you, thank you, thank you. ಸ್ತೋತ್ರ, ಸ್ತೋತ್ರ, Thank you ಸ್ತೋತ್ರ Jesus. ದೇವರೇ, ನಿಮಗೆ Thank you ಸ್ತೋತ್ರ Holy ಯೇಸುವೇ. Spirit of God. ಪರಿಶುದ್ಧಾತ್ಮನೇ ನಿಮಗೆ Oh, thank you ಸ್ತೋತ್ರ. Holy Spirit. ಪರಿಶುದ್ಧಾತ್ಮ Oh, ನಿಮಗೆ we ಸ್ತೋತ್ರ. worship you Lord. ನಿಮ್ಮನ್ನು ಆರಾಧಿಸುತ್ತೇವೆ. We bless you Lord. ನಿಮ್ಮನ್ನು We ಆಶೀರ್ವದಿಸುತ್ತೇವೆ. magnify your holy name O ನಿಮ್ಮ Lord. ಪರಿಶುದ್ಧ ನಾಮವನ್ನು ಮೇಲಕ್ಕೆ ಎತ್ತುತ್ತೇವೆ You ದೇವರೇ. are worthy to be worshipped this morning. ನೀನು ರಾಜ ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯನು. You are the King of Kings and the Lord of Lords. ನೀನು ರಾಜಾದಿ ರಾಜನು, ಅರಸರಿಗೆ ಅರಸನು ಸ್ವಾಮಿ. Oh, we bless you. ನಾವು ನಿಮ್ಮನ್ನು We ಆಶೀರ್ವದಿಸುತ್ತೇವೆ. magnify you. ನಿಮ್ಮ ನಾಮವನ್ನು We ಮೇಲಕ್ಕೆ exalt ಎತ್ತುತ್ತೇವೆ. you. ನಿಮ್ಮ ನಾಮವನ್ನು Thank you ಮೇಲಕ್ಕೆ ಎತ್ತುತ್ತೇವೆ. Jesus. ಯೇಸುವೇ ನಿಮಗೆ Thank ಸ್ತೋತ್ರ. you Jesus. ಯೇಸುವೇ ನಿಮಗೆ Thank you ಸ್ತೋತ್ರ. Holy Spirit. ಪರಿಶುದ್ಧಾತ್ಮನೇ You are ಸ್ತೋತ್ರ. worthy. ನೀನು ರಾಜ Worthy. ಯೋಗ್ಯನು, ನೀನು ಯೋಗ್ಯನು, Worthy is ನೀನು the ಯೋಗ್ಯನು. Lamb. ಅಪ್ಪ ಯೋಗ್ಯನು ಸ್ವಾಮಿ. You are ಯಜ್ಞದ holy, ಕುರಿಮರಿಯಾದ ಆತನು holy, ಯೋಗ್ಯನು. holy ನೀನು is the ಪರಿಶುದ್ಧನು, Lord. ನೀನು ಪರಿಶುದ್ಧನು, Oh, you are ಪರಿಶುದ್ಧನು. holy. ನೀನು ಪರಿಶುದ್ಧನು, Oh, we ಪರಿಶುದ್ಧನು. love you Jesus. ನಾವು ನಿಮ್ಮನ್ನು ರಾಜ Oh, we ಪ್ರೀತಿಸುತ್ತೇವೆ. thank you Lord. ಪರಿಶುದ್ಧಾತ್ಮನೇ Thank ನಿಮಗೆ you ಸ್ತುತಿಯನ್ನು Lord. ಸಲ್ಲಿಸುತ್ತೇವೆ. ಸ್ತುತಿಯನ್ನು Lord, you ಸಲ್ಲಿಸುತ್ತೇವೆ. made the lame to walk. ಅಪ್ಪ ದೇವರೇ, ಅಪ್ಪ ಕುಂಟರನ್ನು ರಾಜ, You ಅಪ್ಪ made the ನಡೆದ dumb to speak. ಅಪ್ಪ ಮಾತನಾಡಕ್ಕೆ You ಬರೆದವರನ್ನು ಮಾತನಾಡದೆ you ರಾಜವೇ. made the blind to see. ಅಪ್ಪ ಕಣ್ಣು ಇಲ್ಲದವನಿಗೆ ಕಣ್ಣನ್ನು ಕೊಟ್ಟೆ ದೇವರೇ. Oh, you are the God who opened the Red Sea. ಅಪ್ಪ ನೀನು ದೇವರಾಗಿದ್ದ, ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದಂತ Oh, ದೇವರು. you are the God who fed your people in the wilderness for 40 years. ಅಪ್ಪ 40 ವರ್ಷಗಳ ಕಾಲ ಆ ಒಂದು ಅರಣ್ಯ ಪ್ರದೇಶದಲ್ಲಿ ನಿನ್ನ ಜನರಿಗೆ ರಾಜ ಊಟವನ್ನು ಬಡಿಸಿದಾತನು ಕೊಟ್ಟಾತ You rained ನೀನು. manna from heaven. ಅಪ್ಪ ನೀನು ಪರಲೋಕ ರಾಜದಿಂದ ಮನ್ನವನ್ನು ಕೊಟ್ಟಾತನು. You brought the water from the rock. ಅಪ್ಪ ನೀನು ಬಂಡೆಯಿಂದ ನೀರನ್ನು ಕರೆದುಕೊಂಡು ಬಂದಾತನು. Your name is wonderful. ಅಪ್ಪ ನಿನ್ನ ನಾಮವು ಅತಿಶಯವಾಗಿದೆ. You are a God of wonder. ಅಪ್ಪ ನೀನು ಅದ್ಭುತಗಳನ್ನು ಮಾಡುವಂತ You are ದೇವರು. a God of miracles. ನೀನು ರಾಜ ಅದ್ಭುತ ಅತಿಶಯಗಳನ್ನು ಮಾಡುವಂತ You are a God ದೇವರು. of love and compassion. ಅಪ್ಪ ನೀನು ಕರುಣೆಯನ್ನು ತೋರಿಸುವಂತ ದೇವರು, ಪ್ರೀತಿಯನ್ನು ಮಾಡುವಂತ ದೇವನು. You are a God who is so close to us. ಅಪ್ಪ ನೀನು ರಾಜ ನಮ್ಮ ದೇವರಾಗಿದ್ಯಾ, ನಮಗೆ ಹತ್ತಿರವಾಗಿರುವಂತ ದೇವನು. You are a God who turned the water into wine. ಅಪ್ಪ ನೀನು ರಾಜ ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸಿದಂತ ದೇವರು. You are a God who did miracles in our life one after other. ಅಪ್ಪ ನಮ್ಮ ಜೀವಿತದಲ್ಲಿ ರಾಜ ಒಂದಾದ ನಂತರ ಇನ್ನೊಂದು ಅದ್ಭುತಗಳನ್ನು ಮಾಡುವಂತ ದೇವರು Thank you for touching us Lord. ದೇವರೇ ನಮ್ಮನ್ನು ಮುಟ್ಟಿದಕ್ಕಾಗಿ ಸ್ತೋತ್ರ. Thank you for anointing us Lord. ದೇವರೇ ನಮ್ಮನ್ನು ಅಭಿಷೇಕಿಸಿದಕ್ಕಾಗಿ ಸ್ತೋತ್ರ. Thank you for healing us Lord. ದೇವರೇ ನಮ್ಮನ್ನು ರಾಜ ಆರೋಗ್ಯವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. Thank you for comforting us Lord. ದೇವರೇ ನಮಗೆ ರಾಜ ಸಹಾಯಕನಾಗಿರುವುದಕ್ಕಾಗಿ ಸ್ತೋತ್ರ. Thank you Lord, you always speak to us through your word. ದೇವರೇ ನಿಮಗೆ ವಂದನೆ, ಯಾವ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡುತ್ತೀಯ. Jesus, we love you because you loved us first. ದೇವರೇ ನಾವು ನಿಮ್ಮನ್ನು ಯೇಸುವೆ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ, ಯಾಕೆಂದ್ರೆ ನೀವು ಮೊಟ್ಟಮೊದಲಾಗಿ ನಮ್ಮನ್ನು ಪ್ರೀತಿಸಿದ್ದೀಯಾ. Before Lord you have chosen us Lord, even before we chose you Lord, choose you. ದೇವರೇ ನೀವು ಮೊಟ್ಟಮೊದಲಾಗಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೀಯಾ. ನಾವು ನಿಮ್ಮನ್ನು ಆರಿಸಿ ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೀಯಾ. Yet when we were sinners you died for us. ದೇವರೇ ನಾವು ಪಾಪಿಗಳಾಗಿದ್ದರೂ ಸಹ ನಮಗೋಸ್ಕರ ಮರಣಕ್ಕೆ ಒಳಗಾಗಿದ್ದೀಯಾ. Thank you Jesus. ಯೇಸುವೆ ನಿಮಗೆ Thank you Holy ಸ್ತೋತ್ರ. Spirit. ಪರಿಶುದ್ಧಾತ್ಮ ನಿಮಗೆ Thank you, ಸ್ತೋತ್ರ. thank you Holy ಸ್ತೋತ್ರ, Spirit of ಸ್ತೋತ್ರ, God. ಸ್ತೋತ್ರ, Holy ಸ್ತೋತ್ರ. Spirit speak to us this morning. ಪರಿಶುದ್ಧಾತ್ಮನೇ ನಮ್ಮ ಸಂಗಡ ಮಾತನಾಡು. And the name of Jesus will be glorified. ಯೇಸು ಕ್ರಿಸ್ತನ ನಾಮ ಒಂದೇ ಮಹಿಮೆ ಹೊಂದಲಿ. In Jesus name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. This morning ಈ ಒಂದು ಬೆಳಗಿನ ಸಮಯದಲ್ಲಿ we are going to look few things from the book of Acts chapter 27. ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯದಿಂದ ಕೆಲವು ವಾಕ್ಯಗಳನ್ನು ನಾವು ಧ್ಯಾನಿಸೋಣ. In this chapter we see, ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, we know the things about
Paul. ನಮಗೆಲ್ಲರಿಗೂ ಪೌಲನ ಬಗ್ಗೆ ಗೊತ್ತು. They want to punish him. ಆತನಿಗೆ ಅಲ್ಲಿ ಆತನಿಗೆ ಪನಿಷ್ಮೆಂಟ್ ಅನ್ನು The ಕೊಡಬೇಕು. people came against him. ಜನರು ಆತನಿಗೆ ವಿರೋಧವಾಗಿ ಬಂದರು. They want to put him in the prison. ಆತನನ್ನು ಅಲ್ಲಿ ಸೆರೆಮನೆಗೆ ಹಾಕಬೇಕೆಂದು But ಹೇಳಿದರು. he stood. ಆದರೆ ಆತ ನಿಂತುಕೊಂಡನು. He appealed, I have to stand before Caesar. I will talk to him. ಆತನು ಹೇಳುತ್ತಾನೆ, ಕೈಸರನ ಮುಂದೆ ನಾನು ನಿಂತುಕೊಂಡು ಆತನ ಸಂಗಡ ಮಾತನಾಡುತ್ತೇನೆ. Then they arranged everything and they sent him in the journey and they put him in the ship to go to Rome. ಅಲ್ಲಿ ಆದ ನಂತರ ಆತನನ್ನು ಅಲ್ಲಿ ಸೆರೆಯಾಳಾಗಿ ಹಿಡಿದುಕೊಂಡು ಅಲ್ಲಿ ಹಡಗಿನಲ್ಲಿ ಹಾಕಿಕೊಂಡು ಅಲ್ಲಿ ರೋಮಾಪುರದಕ್ಕೆ ಕಳಿಸುವುದಕ್ಕೆ ಅಲ್ಲಿ ಪ್ರಾರಂಭಿಸುತ್ತಾರೆ. In this chapter we see the God's sovereignty over the storm. ಅಲ್ಲಿ ನೋಡುತ್ತೇವೆ, ಅಲ್ಲಿ ದೇವರ ಕರುವಿಕೆ ಆತನ ಕರವು ಯಾವ ರೀತಿಯಾಗಿ ಅಲ್ಲಿ ಬರುವಂತ ಬಿರುಗಾಳಿಗೂ ತಡಿಯಾಗಿ ನಿಂತುಕೊಂಡಿತ್ತು ಎಂದು ನಾವು ನೋಡೋಣ. We see how God is in control of storm. ಅಲ್ಲಿ ನಾವು ನೋಡೋಣ ದೇವರು ಯಾವ ರೀತಿಯಾಗಿ ಅಲ್ಲಿ ಬರುವಂತ ಬಿರುಗಾಳಿಯ ಮೇಲೂ ಸಹ ಅಧಿಕಾರ ಉಳ್ಳವನಾಗಿದ್ದಾನೆ. His sovereignty and control over the soldiers and over the sailors and over his servant Paul. ಅದು ಮಾತ್ರವಲ್ಲದೆ ಆ ಒಂದು ಹಡಗಿನ ಮೇಲೆಯೂ ಅಲ್ಲಿ ಇರುವಂತ ಸೈನಿಕರ ಮೇಲೆಯೂ ಅಲ್ಲಿ ಹಡಗನ್ನು ಚಲಾಯಿಸುವಂತ ಚಾಲಕರ ಮೇಲೆಯೂ ಅದು ಮಾತ್ರ ತನ್ನ ಸೇವಕನಾಗಿರುವಂತ ಪೌಲನ ಮೇಲೂ ಯಾವ ರೀತಿಯಾಗಿ ದೊರೆತನ ಉಳ್ಳವನಾಗಿದ್ದಾನೆ ಎಂದು ನಾವು ತಿಳಿದುಕೊಳ್ಳೋಣ. So all of them started the journey in the ship. ಎಲ್ಲರೂ ತಮ್ಮ ಪ್ರಯಾಣವನ್ನು ಆ ಒಂದು ಹಡಗಿನ ಮುಖಾಂತರವಾಗಿ ಪ್ರಾರಂಭಿಸಿದರು. When you read in Acts chapter 23:11, ಅಲ್ಲಿ ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಓದುವಂತ God ಸಮಯದಲ್ಲಿ spoke to his servant Paul. ಅಲ್ಲಿ ತನ್ನ ಸೇವಕನಾಗಿರುವಂತ ಪೌಲನ ಬಳಿಯಲ್ಲಿ ದೇವರು ಮಾತನಾಡಿದರು. God told to Paul, you testified about me in Jerusalem. Now the time is come. You must also testify about me in Rome. ಅಲ್ಲಿ ಪೌಲನಿಗೆ ದೇವಾದಿ ದೇವನು ಹೇಳುತ್ತಾನೆ, ನೀನು ನನಗೆಂದು ಸಾಕ್ಷಿಯಾಗಿ ಯೆರೂಸಲೇಮಿನಲ್ಲೆಲ್ಲ ನೀನು ಸಾರಿದ್ದೀಯಾ. ಈಗ ನನಗೋಸ್ಕರ ನೀನು ರೋಮಾಪುರಕ್ಕೆ ಹೋಗಿ ನನಗೆಂದು ನೀನು ಸಾಕ್ಷಿಯಾಗಿರಬೇಕೆಂದು ಅಲ್ಲಿ ದೇವರು ಪೌಲನಿಗೆ ಹೇಳುತ್ತಾರೆ. Paul everywhere in Jerusalem he testified about the Lord Jesus Christ. ಅಲ್ಲಿ ಯೇಸು ಕ್ರಿಸ್ತನ ಹೆಸರನ್ನು ಕುರಿತಾಗಿ ಪೌಲನು ಸಾಕ್ಷಿ ಹೇಳುವುದಕ್ಕೆ ಯೆರೂಸಲೇಮಿನ ಪೂರ್ತಿಯಾಗಿ ಅಲ್ಲಿ ಹೋಗಿ ಜನರ ಬಳಿಯಲ್ಲಿ ಹೇಳುತ್ತಾನೆ. Now God tells him, now the time is come for you to testify about me in Rome. ಈಗ ನಿನ್ನ ಸಮಯ ಬಂದಿದೆ, ನೀನು ರೋಮಾಪುರಕ್ಕೆ ಹೋಗಿ ನನ್ನ ಬಗ್ಗೆ ಅಲ್ಲಿ ಜನರ ಮಧ್ಯದಲ್ಲಿ ಸಾಕ್ಷಿ ಹೇಳು. And it all was planned by God. ಇದೆಲ್ಲವೂ ದೇವರಿಂದ ಉಪಾಯವಾಗಿದೆ. And that he will go and stand before Caesar in the Rome and there he will testify about God. ಇದು ದೇವರ ಉಪಾಯವಾಗಿದೆ. ಅಲ್ಲಿ ಕೈಸರನ ಮುಂದೆ ಹೋಗಿ ದೇವರನ್ನು ಕುರಿತು ಅಲ್ಲಿ ಆ ಒಂದು ಅರಸನ ಮುಂದೆ ಪೌಲನು ಸಾಕ್ಷಿ ಕೊಡಬೇಕೆಂದು ದೇವರು ಈಗಾಗಲೇ ತೀರ್ಮಾನಿಸಿದ್ದಾನೆ. What God told him, ದೇವರು ಆತನಿಗೆ ಏನನ್ನು ಹೇಳಿದರು? that you will testify about me in Rome. ನೀನು ರೋಮಾಪುರಕ್ಕೆ ಹೋಗಿ ನನ್ನ ಬಗ್ಗೆ ಸಾಕ್ಷಿ ಹೇಳುತ್ತೀಯಾ? We see in this chapter how God fulfilled his plan in spite of the storm came against them. ಅಲ್ಲಿ ಈ ಒಂದು ಅಧ್ಯಾಯದಲ್ಲಿ ಅವರಿಗೆ ವಿರೋಧವಾಗಿ ಬಿರುಗಾಳಿ ಬಂದರೂ ಸಹ ಆತನು ಇಟ್ಟಂತ ಉಪಾಯವನ್ನು ಯಾವ ರೀತಿಯಾಗಿ ಪರಿಪೂರ್ಣಗೊಳಿಸಿದನು ಎಂಬುದಾಗಿ ನಾವು ಈ ಒಂದು ಅಧ್ಯಾಯದಿಂದ ತಿಳಿದುಕೊಳ್ಳೋಣ. God's plan, ದೇವರ ಆ ಒಂದು ಉಪಾಯ, God's purpose, ದೇವರು ನಮಗೋಸ್ಕರ ಇಟ್ಟಂತ ಉದ್ದೇಶ, God's call ದೇವರ ಕರೆಯುವಿಕೆ was fulfilled even in the midst of the storm came against them. ಅವರಿಗೆ ವಿರೋಧವಾಗಿ ಬಿರುಗಾಳಿ ಬಂದರೂ ಸಹ ದೇವರ ಚಿತ್ತವು ಅವರ ಜೀವಿತದಲ್ಲಿ ದೇವರು ನೆರವೇರಿಸಿದನು. As a servant of God, ನಾನು ದೇವರ I ಮನುಷ್ಯನಾಗಿರುವಂತವನು pray and declare what God has planned in your life, it shall be fulfilled and nothing storm or wind or Satan will stop what God has stored for you. ದೇವರ ಮನುಷ್ಯನಾಗಿರುವಂತ ನಾನು ನಿಮ್ಮ ಮಧ್ಯದಲ್ಲಿ ಆಜ್ಞಾಪಿಸುತ್ತೇನೆ, ದೇವರ ಬಳಿಯಲ್ಲಿ ವಿಜ್ಞಾಪಿಸುತ್ತೇನೆ, ಸೈತಾನನು ಯಾವುದನ್ನು ನಿಮ್ಮ ಜೀವಿತದಲ್ಲಿ ತಡಿಯಾಗಿ ನಿಲ್ಲಿಸಿದ್ದಾನೋ, ಅದು ಮಾತ್ರ ಯಾವ ಸಮಸ್ಯೆಗಳನ್ನು ಬಿರುಗಾಳಿಯ ರೀತಿ ತೆಗೆದುಕೊಂಡು ಬಂದಿದ್ದಾನೋ ಅದೆಲ್ಲವನ್ನು ದೇವರು ಎಲ್ಲವನ್ನು ಸ್ಥಗಿತಗೊಳಿಸಿ ನಿಮಗೆ ಬಿಡುಗಡೆ ಕೊಡಲಿ. Hallelujah. 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 I declare in the name of Jesus, ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು what ಆಜ್ಞಾಪಿಸುತ್ತೇನೆ, God has planned in your life, ನಿನ್ನ ಜೀವಿತದಲ್ಲಿ ದೇವರು ಏನೇನು what ಉಪಾಯವನ್ನು ಮಾಡಿದ್ದಾನೋ, God has planned in your family, ನಿಮ್ಮ ಕುಟುಂಬದಲ್ಲಿ ಏನೇನು ಉಪಾಯಗಳನ್ನು what ಮಾಡಿದ್ದಾನೋ, God has planned in your children's life, ನಿಮ್ಮ ಮಕ್ಕಳ ಜೀವಿತದಲ್ಲಿ ಏನೇನು ಉಪಾಯಗಳನ್ನು ಇಟ್ಟಿದ್ದಾನೋ what ದೇವರು, God has planned in your business. ನೀನು ಮಾಡುವಂತ ವ್ಯಾಪಾರದಲ್ಲಿ ದೇವರು ಉಪಾಯವನ್ನು ಇಟ್ಟಿದ್ದಾನೆ. I declare everything shall come to pass in Jesus' name. ನಾನು ಆಜ್ಞಾಪಿಸುತ್ತೇನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲವೂ ಪರಿಪೂರ್ಣವಾಗಿ ನಿಮಗೆ ದೊರಕಲಿ. No power of man on this earth, no devil on hell will stop the purpose and the plan that God has for you, your family, your ministry, your business in Jesus' name. ಈ ಲೋಕದಲ್ಲಿ ವ್ಯಕ್ತಿಗಳಾಗಲಿ ಇಲ್ಲವಾದರೆ ನರಕದಲ್ಲಿರುವಂತ ಸೈತಾನಾಗಲಿ ಯಾವುದು ಸಹ ದೇವರು ಯಾವುದನ್ನು ಉಪಾಯ ಮಾಡಿ ನಿಮ್ಮ ಜೀವಿತದಲ್ಲಿ ನೆರವೇರಿಸಬೇಕೆಂದು ಈಗಾಗಲೇ ಆಜ್ಞಾಪಿಸಿಟ್ಟಿದ್ದಾನೋ ಯಾರು ಸಹ ತಡೆ ಮಾಡದ ರೀತಿಯಲ್ಲಿ ಪ್ರತಿಯೊಂದು ನಿಮ್ಮ ಜೀವಿತದಲ್ಲಿ ನೆರವೇರಲಿ ಎಂದು ನಾನು I ಪ್ರಾರ್ಥಿಸುತ್ತೇನೆ. tell you in the name of Jesus, ನಾನು ಯೇಸುವಿನ ಹೆಸರಿನಲ್ಲಿ ನಾನು ಹೇಳುತ್ತೇನೆ, your present situation you should not conclude this is how my future will be. ಈಗ ಕಾಣುವಂತ ಪರಿಸ್ಥಿತಿಯನ್ನು ಇಟ್ಟುಕೊಂಡು ನನ್ನ ಮುಂದಿನ ಭವಿಷ್ಯತ್ ಕಾಲವು ಇದೇ ರೀತಿಯಾಗಿರುತ್ತದೆ ಎಂದು ನೀವು ಭಾವಿಸಿಕೊಳ್ಳಬಾರದು. Your present situation is not your conclusion. ನೀವು ಈಗಿರುವಂತ ಪರಿಸ್ಥಿತಿಯು ಮುಂದೆಯೂ ಸಹ ಇದೇ ರೀತಿಯಾಗಿರುತ್ತದೆ ಎಂದು ನೀವು ತಿಳಿದುಕೊಳ್ಳಬೇಡಿರಿ. Storm may come, ಅಲ್ಲಿ ಬಿರುಗಾಳಿ ಬರಬಹುದು, wind may come, ಅಲ್ಲಿ ಗಾಳಿಯು ಬರಬಹುದು, but you will
cross the other ಆದ್ರೆ side. ನೀವು ಅದನ್ನು ದಾಟಿ ಮತ್ತೆ ಮುಂದಕ್ಕೆ ಹೋಗುತ್ತೀರಾ. You will cross what has God destined for you. ನಿಮಗೆ ಮುಂದಕ್ಕೆ ಹೋಗುತ್ತೀರಾ. ದೇವರು ನಿಮಗೆ ಇಟ್ಟಿರುವಂತ ಪ್ರತಿಯೊಂದನ್ನು ಪಡೆದುಕೊಳ್ಳುವುದಕ್ಕಾಗಿ ಮುಂದಕ್ಕೆ ಹಾದು ಹೋಗುತ್ತೀರಾ. God told Paul, ಪೌಲನಿಗೆ ದೇವರು ಹೇಳುತ್ತಾರೆ, you did the work for me in Jerusalem. ನೀನು ನನಗೋಸ್ಕರ ಯೆರೂಸಲೇಮಿನಲ್ಲಿ ಸೇವೆಯನ್ನು ಮಾಡಿದ್ದೀಯಾ. Now you will go to Rome. ನೀನು ಈಗ ರೋಮಾಪುರಕ್ಕೆ ಹೋಗುತ್ತೀಯಾ. On the way to Rome, ನೀನು ರೋಮಾಪುರ ಮಧ್ಯದಲ್ಲಿ the storm came. ಅಲ್ಲಿ ದೊಡ್ಡ ಬಿರುಗಾಳಿ ಬಂದಿತು. wind came. ಅಲ್ಲಿ ದೊಡ್ಡ ಬಿರುಗಾಳಿ The ಬಂದಿತು. ship was broken. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಇರುವಂತ ಹಡಗು ಅಲ್ಲಿ ಅಲಗಾಡುವುದಕ್ಕೆ The ship was ಪ್ರಾರಂಭಿಸಿತು. destroyed. ಅಲ್ಲಿ ಇದ್ದಂತ ಹಡಗು ಅಲ್ಲಿ ಸಂಪೂರ್ಣವಾಗಿ ನಾಶವಾಯಿತು. But towards the end, ಆದ್ರೆ ಕೊನೆಯಲ್ಲಿ everything went all right. ಎಲ್ಲವೂ ಸರಿಯಾಗಿ He ಕಾಣಲ್ಪಟ್ಟಿತು. went to Rome ಆತನು ರೋಮಾಪುರಕ್ಕೆ ಹೋದನು. and he testified the goodness of God over ಅಲ್ಲಿ there. ಯೇಸು ಕ್ರಿಸ್ತನ ಒಳ್ಳೆಯತನವನ್ನು ಅಲ್ಲಿರುವಂತ ಜನರಿಗೆ ಆತನು ಸಾಕ್ಷಿಯಾಗಿ ಹೇಳಿದನು. My brother, my sister, ನನ್ನ ಸಹೋದರ ಸಹೋದರಿ, whatever may happen in your life, ನಿನ್ನ ಜೀವಿತದಲ್ಲಿ ಏನೇ ನಡೆಯಬಹುದು, I tell you, nothing will stop the plan that God has for you and your family. ಯಾವುದು ಸಹ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ದೇವರು ನಿಮಗೆಂದು ನಿಮ್ಮ ಕುಟುಂಬಕ್ಕೆಂದು ಇಟ್ಟಿರುವಂತ ಉಪಾಯವನ್ನು ಯಾರು ತಡೆಯಾಗಿ ನಿಲ್ಲಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. Hallelujah. 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 Paul, with him, lot of prisoners were there. They all started the journey. ಅಲ್ಲಿ ಪೌಲನ ಸಂಗಡ ಇನ್ನು ಅನೇಕ ಅಲ್ಲಿರುವಂತ ಸೆರೆ ಆಳುಗಳಿದ್ದರು. ಅವರು ಸಹ ಪೌಲನ ಸಂಗಡ ಅಲ್ಲಿ ಪ್ರಯಾಣವನ್ನು ಬಳಸಿದರು. There's a large ship, ಅದು ಬಹಳ ದೊಡ್ಡದಾದ ಹಡಗು. Egyptian ship. ಅಲ್ಲಿ ಒಂದು ಐಗುಪ್ತ ದೇಶದ ಹಡಗಾಗಿತ್ತು. It is a grain carrying seeds and grains carrying ship. In that, Paul and the prisoners and others were there. ಅಲ್ಲಿ ಕಾಳುಗಳನ್ನು ಅದು ಮಾತ್ರವಲ್ಲ ಅಲ್ಲಿರುವಂತ ದವಸ ಧಾನ್ಯಗಳನ್ನು ಎತ್ತಿ ಹೋಗುವಂತ ಆ ಒಂದು ದೊಡ್ಡ ಹಡಗಾಗಿತ್ತು. ಅದರಲ್ಲಿ ಪೌಲನು ಪ್ರಯಾಣವನ್ನು ಬಳಸುತ್ತಿದ್ದಾನೆ. 276 people started the journey. ಅಲ್ಲಿ ಸರಿಸುಮಾರು 276 ಜನ ಆತನ ಸಂಗಡ ಪ್ರಯಾಣವನ್ನು ಬಳಸಿದರು. And God sent them. ದೇವರು ಅವರನ್ನು ಕಳುಹಿಸಿದನು. On the way, ಆ ಒಂದು ಮಾರ್ಗದಲ್ಲಿ Paul told the captain and the owner of the ship, ಅಲ್ಲಿ ಇರುವಂತ ಹಡಗಿನ ಯಜಮಾನನಿಗೆ ಪೌಲನು ಹೇಳುತ್ತಾನೆ, I perceive the danger is coming. ನಾನು ನೋಡುತ್ತಿದ್ದೇನೆ ಅಲ್ಲಿ ಆಪತ್ತು ಮುಂದೆ ಬರುತ್ತಿದೆ. The danger is coming. ಅಲ್ಲಿ ಆಪತ್ತು ಬರುತ್ತಿದೆ. The storm is coming. ಅಲ್ಲಿ ಬಿರುಗಾಳಿಯು ಬರುತ್ತಿದೆ. I perceive that. ನಾನು ಅದನ್ನು ನೋಡುತ್ತಿದ್ದೇನೆ. He warned the captain. ಅಲ್ಲಿ ಅವನಿಗೆ ಕಿವಿ ಮಾತನ್ನು ಹೇಳುತ್ತಾನೆ. He warned the owner of the ship. ಅಲ್ಲಿ ಇರುವಂತ ಯಜಮಾನನಿಗೆ ಕಿವಿ ಮಾತಾಗಿ But ಹೇಳುತ್ತಾನೆ. never listened to the counsel or warning of this man of God. ಆದ್ರೆ ಈತನು ಹೇಳುವಂತ ಕಿವಿ ಮಾತನ್ನು ದೇವರ ಮನುಷ್ಯನಾಗಿರುವಂತ ಪೌಲನ ಮಾತನ್ನು ಅವರು ಕೇಳಿಸಿಕೊಳ್ಳುವುದಿಲ್ಲ. Because the Bible says ವಾಕ್ಯವು ಹೇಳುತ್ತದೆ, the sea was very calm. ಯಾಕಂದ್ರೆ ಅಲ್ಲಿ ಸಮುದ್ರವು ಬಹಳ So ಶಾಂತವಾಗಿತ್ತು. everybody took it for granted. ಅದಕ್ಕೆ ಎಲ್ಲರೂ ಸಾಧಾರಣ ರೀತಿಯಲ್ಲಿ ತೆಗೆದುಕೊಂಡರು. Oh, it's very smooth. ಇದು ಬಹಳ ಸಾಧಾರಣವಾಗಿದೆ. The condition is very normal. ಈಗ ಇರುವಂತ ಪರಿಸ್ಥಿತಿ ವಾತಾವರಣವು ಬಹಳ ಸಾಧಾರಣವಾಗಿದೆ. But in spite of all that, ಅದೆಲ್ಲರ ಮಧ್ಯದಲ್ಲಿ Paul said, ಪೌಲನು ಹೇಳಿದನು, I perceive some danger is coming. ನಾನು ನೋಡುತ್ತಿದ್ದೇನೆ ಏನು ಅಪಾಯವು ಮುಂದೆ ಬರುತ್ತಿದೆ. They never yielded to the warning of the man of God. ಅಲ್ಲಿ ದೇವ ಮನುಷ್ಯನಿಂದ ಬರುತ್ತಿರುವಂತ ಮಾತನ್ನು ಅವರು ಕೇಳಿಸಿಕೊಳ್ಳಲಿಲ್ಲ, ಅದಕ್ಕೆ ವಿಧೇಯರಾಗಿಯೂ ನಡೆದುಕೊಳ್ಳಲಿಲ್ಲ. And thereafter suddenly ತಕ್ಷಣ a great wind ಅಲ್ಲಿ ದೊಡ್ಡದಾದ ಒಂದು and ಗಾಳಿ, the storm ಅಲ್ಲಿ ದೊಡ್ಡದಾದ ಒಂದು ಅಲೆಗಳು came against them. ಅವರಿಗೆ ವಿರೋಧವಾಗಿ ಬರುವುದಕ್ಕೆ ಪ್ರಾರಂಭಿಸಿತು. The life was in threat. ಅವರ ಜೀವನವು ಈಗ ಅಪಾಯದಲ್ಲಿ ಸಿಲುಕಿಕೊಂಡಿದೆ. Because of the great storm, the ship broke. ಅಲ್ಲಿ ಬಂದಂತ ದೊಡ್ಡ ಬಿರುಗಾಳಿಯ ನಿಮಿತ್ತವಾಗಿ ಇದ್ದಂತ ಹಡಗು ಅಲ್ಲಿ ಮುರಿದು ಬಿದ್ದಿದೆ. The prisoners wants to escape from the ship. ಅಲ್ಲಿ ಇರುವಂತ ಅಲ್ಲಿ ಸೆರೆಯಾಳುಗಳು ಆ ಒಂದು ಹಡಗಿನಿಂದ ತಪ್ಪಿಸಿಕೊಳ್ಳಬೇಕೆಂದು The ship was ಪ್ರಯತ್ನಿಸುತ್ತಿದ್ದಾರೆ. broken into pieces. ಅಲ್ಲಿ ಇದ್ದಂತ ಹಡಗು ಅಲ್ಲಿ ಮುರಿದು ಹೋಗಿದೆ. And Paul said, ಪೌಲನು ಹೇಳುತ್ತಾನೆ, did not I tell you before? ನಾನು ನಿಮಗೆ ಮುಂಚಿತವಾಗಿ ಹೇಳಲಿಲ್ಲವಾ? The storm is going to come. ಅಲ್ಲಿ ದೊಡ್ಡ ಬಿರುಗಾಳಿಯು ಬರುತ್ತದೆ. My brother, my sister, ನನ್ನ ಸಹೋದರ ಸಹೋದರಿಯೇ, listen to me this morning. ಈ ಬೆಳಗಿನ ಸಮಯದಲ್ಲಿ ಕೇಳಿಸಿಕೊಳ್ಳಿರಿ. Every Sunday, ಪ್ರತಿ ಭಾನುವಾರ when a man of God stands here and he tells you and instructs you and he warns you from the word of God, please yield and obey what God tells you. ಇಲ್ಲಿ ಈ ಜಾಗದಿಂದ ದೇವ ಮನುಷ್ಯನು ನಿಮಗೆ ಕಿವಿ ಮಾತುಗಳನ್ನು ಪ್ರತಿಯೊಂದು ಕಾರ್ಯಗಳನ್ನು ನಿಮಗೆ ತೋರ್ಪಡಿಸುವಂತ ಸಮಯದಲ್ಲಿ ಆತನ ಮಾತುಗಳಿಗೆ ಕಿವಿಗೊಟ್ಟು ಅದರಂತೆ ನಡೆದುಕೊಳ್ಳಿರಿ. God is a God of love. ಯಾಕಂದ್ರೆ ದೇವರು ಆತ ಪ್ರೀತಿ ಸ್ವರೂಪಿಯಾಗಿದ್ದಾನೆ. But that's only one side. ಅದು ಬರೀ ಒಂದು ಭಾಗ ಮಾತ್ರ. But the same Bible says God is a God of consuming fire. ಆದ್ರೆ ಇನ್ನೊಂದು ಭಾಗದಲ್ಲಿ ಹೇಳುತ್ತದೆ ಆತನು ದಹಿಸುವಂತ ಅಗ್ನಿಯಾಗಿದ್ದಾನೆ ಎಂದು. The blessings of God is always conditional.
ಅಲ್ಲಿ ಬರುವಂತ ದೇವರಿಂದ ಬರುವಂತ ಆಶೀರ್ವಾದಕ್ಕೆ ಅದು ಕೆಲವು ತಡೆಗಳಿರುತ್ತದೆ. The greatest thing is you have to obey when God instructs you from the word. ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ನೀವು ಭಾವಿಸುವುದಾದರೆ ಆತನಿಂದ ಬರುವಂತ ಪ್ರತಿಯೊಂದು ಮಾತುಗಳನ್ನು ಆಜ್ಞೆಗಳನ್ನು ನೀವು ಚಾಚು ತಪ್ಪದೆ ಭಾವಿಸಿಕೊಂಡು ಅದರಂತೆ ನಡೆಯಬೇಕು. Obey. ಆತನಿಗೆ ವಿಧೇಯರಾಗಿ. Then you will see miracles and blessings in your life. ನಂತರ ನಿಮ್ಮ ಜೀವಿತದಲ್ಲಿ ಬರುವಂತ ಆಶೀರ್ವಾದವನ್ನು ಎಲ್ಲವನ್ನು ಪಡೆದುಕೊಳ್ಳುತ್ತೀರಾ. Don't look to the man. ಮನುಷ್ಯನನ್ನು ನೋಡಬೇಡಿ. Oh, I know what is going to preach. ನನಗೆ ಗೊತ್ತು ಈತನು ಯಾವ ರೀತಿಯಾಗಿ ಸುವಾರ್ತೆಯನ್ನು Oh, ಸಾರುತ್ತಾನೆ I ಎಂದು. know what is there in the Bible. ನನಗೆ ಗೊತ್ತು ವಾಕ್ಯದಲ್ಲಿ ಏನಿದೆ ಎಂದು. When instruction is given, ಅಲ್ಲಿ ನಿಮಗೆ ಬೇಕಾಗಿರುವಂತ ಆಜ್ಞೆಗಳು ಕೊಡುವಂತ when they ಸಮಯದಲ್ಲಿ taught the word of God, ಅಲ್ಲಿ ದೇವರ ವಾಕ್ಯಗಳನ್ನು ಹೇಳಿಕೊಡುವಂತ ಸಮಯದಲ್ಲಿ sometimes the word of God will come to comfort you. ಕೆಲವು ಬಾರಿ ದೇವರ ವಾಕ್ಯವು ನಿಮಗೆ ಸಮಾಧಾನ ಪಡಿಸುವ ರೀತಿಯಲ್ಲಿ ಬರುವಂತದ್ದಾಗಿರುತ್ತದೆ. Sometimes the word of God will come to warn you. ಕೆಲವು ಬಾರಿಯಲ್ಲಿ ಅದು ನಿಮಗೆ ಕಿವಿ ಮಾತುಗಳಾಗಿ ಅಲ್ಲಿ ಒಂದು ನಿಮಗೆ ಒಂದು ವಾರ್ನಿಂಗ್ ಆಗಿ ಬರುವಂತದ್ದಾಗಿರುತ್ತದೆ. Either way, if you listen, you will see the goodness of God and the blessings of God. ನೀವು ಆ ಒಂದು ಬರುವಂತ ಮಾತುಗಳನ್ನು ಕೇಳಿಸಿಕೊಳ್ಳುವುದಾದರೆ ದೇವರ ಒಳ್ಳೆತನವನ್ನು ದೇವರಿಂದ ಬರುವಂತ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಾ. Hallelujah. 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 The storm came. ಅಲ್ಲಿ ದೊಡ್ಡ ಬಿರುಗಾಳಿ The wind ಬಂದಿತು. came. ಅಲ್ಲಿ ಬಿರುಗಾಳಿ The ಬಂದಿತು. ship was destroyed. ಅಲ್ಲಿ ಇದ್ದಂತ ಹಡಗು ಮುರಿದು ಹೋಗಿದೆ. But at the end of this chapter, ಆದ್ರೆ ಈ ಒಂದು ಅಧ್ಯಾಯದ ಕೊನೆಯಲ್ಲಿ in the story, ಈ ಒಂದು ಕಥೆಯಲ್ಲಿ God's plan was fulfilled. ದೇವರು ಇಟ್ಟಂತ ಉಪಾಯವನ್ನು ಆತನು ಪರಿಪೂರ್ಣವಾಗಿ ನೆರವೇರಿಸಿದನು. Storms may come in your life. ನಿಮ್ಮ ಜೀವಿತದಲ್ಲಿಯೂ ಸಹ ಅನೇಕ ಬಿರುಗಾಳಿಗಳು Wind may ಬರಬಹುದು. come in your life. ಅನೇಕ ಗಾಳಿಗಳು ಬರಬಹುದು. But God is there. ಆದ್ರೆ ದೇವರು ನಿಮ್ಮ ಸಂಗಡ ಇದ್ದಾನೆ. God is there ದೇವರು ನಿಮ್ಮ ಸಂಗಡ to ಇದ್ದಾನೆ. fulfill what He has planned for you. ಆತ ನಿಮಗೋಸ್ಕರ ಏನು ಉಪಾಯಗಳನ್ನು ಇಟ್ಟಿದ್ದಾನೋ ಅದನ್ನು ಪರಿಪೂರ್ಣವಾಗಿ ನೆರವೇರಿಸೋದಕ್ಕೋಸ್ಕರ ಆತನು ನಿಮ್ಮ ಸಂಗಡ ಇದ್ದಾನೆ. Amen. Hallelujah. Let me take it a little further. ಮತ್ತೆ ಮುಂದಕ್ಕೆ ಹೋಗೋಣ. Life has two laws, ಅಲ್ಲಿ ನೋಡಬೇಕಾದ್ರೆ ನಮ್ಮ ಜೀವಿತದಲ್ಲಿ ಎರಡು ಆಜ್ಞೆಗಳುಂಟು. good and bad. ಒಳ್ಳೆತನ ಕೆಟ್ಟತನ. There is a season of sunshine, but also the season of storm. ಅಲ್ಲಿ ನೋಡಬೇಕಾದ್ರೆ ಒಂದು ಭಾಗದಲ್ಲಿ ನೋಡಬೇಕಾದ್ರೆ ಬಿಸಿಲು ಕೊಡುವಂತದ್ದು, ಇನ್ನೊಂದು ಭಾಗದಲ್ಲಿ ನೋಡಬೇಕಾದ್ರೆ ಬಿರುಗಾಳಿ ಬೀಸುವಂತದ್ದು. There will be goodness, good season of good times. ಅಲ್ಲಿ ಒಳ್ಳೆಯ ಸಮಯ ಇರುತ್ತದೆ. But there will be also a time of storms and wind ಇನ್ನೊಂದು blowing. ಸಮಯ ನೋಡಬೇಕಾದ್ರೆ ಅಲ್ಲಿ ದೊಡ್ಡ ಬಿರುಗಾಳಿಯ ಮಧ್ಯದಲ್ಲಿ ನಾವು ಸಿಲುಕಿಕೊಂಡವರಾಗಿ ಕಾಣಲ್ಪಡುತ್ತೇವೆ. First thing I want to tell you, ಮೊಟ್ಟ ಮೊದಲನೇದಾಗಿ ಹೇಳೋದಕ್ಕೆ ಇಷ್ಟಪಡುತ್ತೇನೆ. storms are real and you have to face the storm in our life on this world. ಈ ಬಿರುಗಾಳಿ ಎನ್ನುವಂತದ್ದು ಅದು ನಿಜವಾಗಿದೆ. ಅದು ಮಾತ್ರ ನಮ್ಮ ಜೀವಿತದಲ್ಲಿಯೂ ಸಹ ಅದು ಬರುವಂತದ್ದಾಗಿರುತ್ತೆ. ನಾವು ಅದಕ್ಕೆ ಹೋಗಬೇಕು, ಅದರ ಒಳಗಡೆ ಹೋಗಬೇಕು. Whether you like it or not, ಇದನ್ನು ಇಷ್ಟಪಡ್ತೀರೋ ಇಲ್ಲವೋ, in this world you have to face the storm. ಈ ಲೋಕದಲ್ಲಿ ಆ ಒಂದು ಬರುವಂತ ಸಮಸ್ಯೆಗಳನ್ನು ನೀವು ಎದುರಿಸಿ ನಿಲ್ಲಬೇಕು. Some of you, ಕೆಲವರು you would have already experienced the storm and you're coming out of the storm. ನೀವು ಈ ರೀತಿಯಾದ ಸನ್ನಿವೇಶಗಳನ್ನು, ಬಿರುಗಾಳಿಯ ಸನ್ನಿವೇಶಗಳನ್ನು ಈಗಾಗಲೇ ಅನುಭವಿಸಿದ್ದೀರಾ. ಅದರಿಂದ ನೀವು ಹೊರಗಡೆ ಬರುತ್ತಿರಬಹುದು. Some of you ಕೆಲವರು may not experience the storm, but you are about to enter and encounter the storm. ಇನ್ನು ಕೆಲವರು ಇನ್ನು ಅನುಭವ ಉಳ್ಳದೆ ಇರುವಂತವರಾಗಿದ್ದೀರಾ. ಈಗ ಮುಂದಕ್ಕೆ ಬರುವಂತ ಆ ಒಂದು ಅನುಭವಕ್ಕೆ ಒಳಗಾಗುತ್ತಿದ್ದೀರಾ. Some of you, ಇನ್ನು ಕೆಲವರು right now you may be in the storm, ಈಗ ನೀವು ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಇರಬಹುದು. but the storm is real and you have to face the storm. ಆದ್ರೆ ಈ ಬಿರುಗಾಳಿ ಎನ್ನುವಂಥದ್ದು ಅದು ನಿಜವಾಗಿದೆ. ಎಲ್ಲರೂ ತಮ್ಮ ಜೀವಿತಗಳಲ್ಲಿ ಈ ಒಂದು ಬಿರುಗಾಳಿಯನ್ನು ಅದು ಹೋಗಲೇಬೇಕು ಅದರ For ಒಳಗಡೆ. some of it may be a storm of sickness in your body. ಕೆಲವರಿಗೆ ಆ ಒಂದು ಶರೀರದಲ್ಲಿ ಇರುವಂತ ಬಾಧೆಗಳಿರಬಹುದು. For some of you may be a storm of deaths in your family. ಇಲ್ಲವಾದ್ರೆ ಇನ್ನು ಕೆಲವರ ಜೀವಿತದಲ್ಲಿ ಅಲ್ಲಿ ಮರಣಗಳೇ ಆಗುತ್ತಿರದೆ ಕುಟುಂಬಗಳಲ್ಲಿ. Some of you maybe you're facing some storms of problem, whatever you're facing. ಇಲ್ಲವಾದ್ರೆ ಕೆಲವರ ಜೀವಿತದಲ್ಲಿ ಬರೀ ಸಮಸ್ಯೆಗಳೇ ಜೀವಿತದಲ್ಲಿ ಕಾಣಲ್ಪಡುತ್ತಿದೆ. But I tell you the good news. ಆದ್ರೆ ನಿಮಗೆ ಒಳ್ಳೆಯ ಸಮಾಚಾರವನ್ನು ಹೇಳುತ್ತೇನೆ. Storms do not last for long. ಈ ಒಂದು ಬಿರುಗಾಳಿ ಎನ್ನುವಂಥದ್ದು ಅದು ಅಧಿಕ ಸಮಯವರೆಗೂ ಅದು ಇರುವುದಿಲ್ಲ. Hallelujah. Hallelujah. Storms may come. ಅಲ್ಲಿ ಬಿರುಗಾಳಿಗಳು ಬರಬಹುದು. Wind may come. ಅಲ್ಲಿ ದೊಡ್ಡ ಗಾಳಿಗಳು But ಬರಬಹುದು. storms and wind do not last for long time. ಅಲ್ಲಿ ಬಿರುಗಾಳಿಗಳು, ದೊಡ್ಡ ಗಾಳಿಗಳು ಅದು ಬಹಳ ದಿನದವರೆಗೂ, ಬಹಳ ಸಮಯದವರೆಗೂ ಅದು ಕಾಣಲ್ಪಡುವುದಿಲ್ಲ. They'll come in the middle and they will go away in the middle. ಅವರು ಮಧ್ಯದಲ್ಲಿ ಬರುತ್ತವೆ, ಅದು ಮಧ್ಯದಲ್ಲಿ ಅದು ಬಿಟ್ಟು ಹೋಗುತ್ತವೆ. Every storm in the Bible came to an end. ಪ್ರತಿ ಒಂದು ಬಿರುಗಾಳಿಯು ಎಲ್ಲವೂ ಅದು ಕೊನೆಯಲ್ಲಿ ಕಾಣಲ್ಪಟ್ಟಿತ್ತು. I prophesy over you. ನಾನು ನಿಮಗೆ ಪ್ರವಾದನೆಯಲ್ಲಿ ಹೇಳುತ್ತೇನೆ, Your storms of struggle, ನಿಮ್ಮ ಒಂದು ಬಿರುಗಾಳಿ ಎನ್ನುವಂತ ಕಷ್ಟಗಳು, your storms of
pain, ನಿಮಗೆ ನೋವನ್ನು ಕೊಡುವಂತ your ಬಿರುಗಾಳಿಗಳು, storms of deaths and the storms of fear, ಇಲ್ಲವಾದರೆ ಭಯ ಎನ್ನುವಂತ ಒಂದು ಬಿರುಗಾಳಿ, ಇಲ್ಲವಾದ್ರೆ ಮರಣ ಎನ್ನುವಂತ ಒಂದು ಬಿರುಗಾಳಿ, it shall come to end in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಕೊನೆಗೊಳ್ಳಲಿ. Hallelujah. Hallelujah. It will come to end in Jesus' name. ಯೇಸುವಿನ ನಾಮದಲ್ಲಿ ಅದು ಕೊನೆಗೊಳ್ಳುತ್ತದೆ. Every storm in the Bible we see it came to an end. ಪ್ರತಿಯೊಂದು ಬಿರುಗಾಳಿಯು ಸತ್ಯದಲ್ಲಿ ನೋಡುವಂತ ಸಮಯದಲ್ಲಿ ಎಲ್ಲವೂ ಕೊನೆಗೊಂಡಿತ್ತು. I declare over you, ನಿಮ್ಮ ಮೇಲೆ ನಾನು ಹೇಳುವಂತವನಾಗಿದ್ದೇನೆ. every storm that comes against over you, our family or your health or your finance, I declare it shall come to end in the name of Jesus Christ. ನಿಮ್ಮ ಜೀವನದಲ್ಲಿ ಕಾಣಪಡುವಂತ ಬಿರುಗಾಳಿಯು ನಿಮ್ಮ ಕುಟುಂಬದಲ್ಲಿ ಇರಬಹುದು, ನೀವು ಮಾಡುವಂತ ಕೆಲಸಗಳಿರಬಹುದು, ವ್ಯಾಪಾರಗಳಿರಬಹುದು, ಅದೆಲ್ಲದರ ಮೇಲೆ ಕಾಣಪಡುವಂತ ಎಲ್ಲ ಬಿರುಗಾಳಿಗಳು ಯೇಸುವಿನ ನಾಮದಲ್ಲಿ ನಾನು ಹೇಳುತ್ತೇನೆ ಎಲ್ಲವೂ ಮುಕ್ತಾಯಗೊಳ್ಳುವಂತದ್ದಾಗಿರುತ್ತದೆ. Amen. ಆಮೆನ್. You believe that? ನೀವು ನಂಬುತ್ತೀರಾ? You believe that? ನಂಬುತ್ತೀರಾ? Today I declare everything will come to an end in Jesus' name. ನಾನು ಈ ದಿನದಲ್ಲಿ ನಾನು ಪ್ರವಾದನೆ ರೀತಿಯಲ್ಲಿ ಹೇಳುತ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ಅದು ಕೊನೆಗೊಳ್ಳುವಂತದ್ದಾಗಿರುತ್ತದೆ. The second thing we see, ಎರಡನೇದಾಗಿ ನಾವು ನೋಡುತ್ತೇವೆ, everybody face different storm in a different way. ಪ್ರತಿಯೊಬ್ಬರು ತಮ್ಮ ಜೀವಿತದಲ್ಲಿ ವಿಭಿನ್ನವಾದಂತ ಬಿರುಗಾಳಿಗಳನ್ನು ಅಲ್ಲಿ ಅನುಭವಿಸಿದರು. ತಮ್ಮ Everybody ಜೀವಿತದಲ್ಲಿ face different storm ಪ್ರತಿಯೊಬ್ಬರು ಅವರವರ ಜೀವಿತದಲ್ಲಿ ಅವರವರ ಒಂದು ಬಿರುಗಾಳಿಯ ರೀತಿಯಲ್ಲಿ in a ಕಾಣಲ್ಪಡುತ್ತಾರೆ, different way. ವಿಭಿನ್ನವಾದ ಮಾರ್ಗಗಳಲ್ಲಿ. But they will reach the shore, they will reach the island. ಆದರೆ ಕೊನೆಯಲ್ಲಿ ಅಲ್ಲಿ ಇರುವಂತ ಆ ಒಂದು ಭೂಮಿಯ ಮೇಲೆ ತಮ್ಮ ಕಾಲುಗಳನ್ನು ಇಡುವಂತವರಾಗಿರುತ್ತಾರೆ. They will overcome the storm and they will reach their shore. ಅವರು ಬರುವಂತ ಬಿರುಗಾಳಿಗೆ ಅದನ್ನು ಮುಂದಕ್ಕೆ ದಾಟಿ ಹೋಗಿ ಅಲ್ಲಿ ಇರುವಂತ ಆ ಒಂದು ನೆಲದ ಮೇಲೆ ತಮ್ಮ ಕಾಲುಗಳನ್ನು ಇಡುವಂತವರಾಗಿರುತ್ತಾರೆ. Jonah knew his own mistake. ಯೋನನಿಗೆ ಚೆನ್ನಾಗಿ ಗೊತ್ತಿತ್ತು ಆತನು ಏನು ತಪ್ಪು ಮಾಡುತ್ತಿದ್ದಾನೆ ಎಂದು. Because of his mistake, storm came. ಆತನು ಮಾಡಿದಂತ ತಪ್ಪಿನ ನಿಮಿತ್ತವಾಗಿ ಅಲ್ಲಿ ಬಿರುಗಾಳಿ ಬಂದಿತು. He said, you throw me on the water, then the storm will stop. ಆತನು ಹೇಳುತ್ತಾನೆ, ನನ್ನ ನೀರಿನ ಒಳಗಡೆ ಹಾಕಿ ಬಿಡಿರಿ, ಅದಾದ ನಂತರ ಅಲ್ಲಿ ಬಿರುಗಾಳಿಯು ಅದು ಶಾಂತವಾಗುತ್ತದೆ. He knew his own mistake. ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಆತನು ಏನು ತಪ್ಪು ಮಾಡುತ್ತಿದ್ದಾನೆ But ಎಂದು. he overcame the storm. He said, you throw me on the water, then the storm will stop. ಆತನು ಹೇಳುವಂತ ವಿಷಯ ಏನೆಂದರೆ, ನಿಮಗೆ ಬಿರುಗಾಳಿ ನಿಲ್ಲಬೇಕೆಂದರೆ ನನ್ನನ್ನು ನೀರಿನ ಒಳಗಡೆ ಹಾಕಿ ಬಿಡಿರಿ, ನಂತರ ಬಿರುಗಾಳಿ ನಿಲ್ಲುತ್ತದೆ. They threw him in the water. ಅವರು ಆತನನ್ನು ಹಿಡಿದುಕೊಂಡು ನೀರಿನಲ್ಲಿ ಹಾಕಿದರು. And he overcame the storm and he reached to Nineveh by the fish vomited him on the land. ಅಲ್ಲಿ ಆತನು ಯಾವ ರೀತಿಯಾಗಿ ತನ್ನ ಬಿರುಗಾಳಿ ಎಂಬುವಂತ ಆ ಒಂದು ತಡೆಯನ್ನು ಯಾವ ರೀತಿಯಾಗಿ ಆತನು ಭೇದಿಸಿ ಅಲ್ಲಿ ಇರುವಂತ ಭೂಮಿಗೆ ಬಂದು ನೋಡಬೇಕಾದ್ರೆ ಮೀನಿನ ಮುಖಾಂತರವಾಗಿ ಹೊಟ್ಟೆಯಲ್ಲಿ ಇದ್ದುಕೊಂಡು ಅಲ್ಲಿ ಅದು ಬಂದು ಆತನು ಕಾರಿ ಬಿಟ್ಟಿತು ಎಂದು ನಾವು ನೋಡುತ್ತೇವೆ. Jonah, because of his mistake, he faced the storm, but he overcame the storm because of God brought the fish and he took him to the land. ಯೋನನು ತನ್ನ ತಪ್ಪಿನ ಮುಖಾಂತರವಾಗಿ ಆ ಒಂದು ಬಿರುಗಾಳಿ ಎಂಬುವಂತ ಪ್ರದೇಶಕ್ಕೆ ಸಿಲುಕಿಕೊಂಡನು. ಆದರೂ ದೇವರು ಮೀನಿನ ಮುಖಾಂತರವಾಗಿ ಆತನು ಇದ್ದಂತ ಪರಿಸ್ಥಿತಿಯನ್ನು ಬಿಡಿಸಿ ಆತನನ್ನು ಆ ಒಂದು ದಡಕ್ಕೆ ಸೇರಿಸಿದರು. But here we see Paul also faced the storm. It was not his mistake. Because of others people's mistake did not listen, he faced his own storm. ಆದರೆ ಇಲ್ಲಿ ಪೌಲನನ್ನು ನೋಡಿರಿ, ಆತನು ತನ್ನ ಒಂದು ಮಿಸ್ಟೇಕ್ ಇಂದಾಗಲಿ ಆ ಒಂದು ಮಾಡಿದ ತಪ್ಪಿಂದಾಗಲಿ ಆತನು ಈ ಒಂದು ಪರಿಸ್ಥಿತಿಯಲ್ಲಿ ಕಾಣಲ್ಪಡುತ್ತಿಲ್ಲ, ಬೇರೆಯವರು ಮಾಡಿದ ತಪ್ಪಿನ ನಿಮಿತ್ತವಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ಕಾಣಲ್ಪಡುತ್ತಿದ್ದಾನೆ. And he and his companion who were with him in sailing, they all have to swim and they have to reach to that island. ಆತನ ಸಂಗಡ ಇದ್ದಂತ ಸಹ ಒಂದು ಅಲ್ಲಿ ಇದ್ದಂತ ಸಿಪಾಯಿಗಳಿರಬಹುದು, ಇಲ್ಲವಾದ ಸೆರೆ ಆಳುಗಳಿರಬಹುದು, ಎಲ್ಲರೂ ಈಜಿ ನಂತರ ದಡಕ್ಕೆ ಸೇರಿದರು. We face the storm because of our own foolishness. We face the storm because of others' foolishness and mistake. They don't listen. ನಾವು ಈ ರೀತಿಯಾದ ಪರಿಸ್ಥಿತಿಗಳನ್ನು ಒಂದು ವೇಳೆ ನಾವು ಮಾಡುವಂತ ತಪ್ಪಿನಿಂದ ಇಲ್ಲವಾದ ಬೇರೆಯವರು ಮಾಡುವಂತ ತಪ್ಪಿನಿಂದ ನಾವು ಈ ರೀತಿಯಾದ ಅನುಭವಕ್ಕೆ ಒಳಗಾಗುತ್ತೇವೆ. Storms of no job. ಅಲ್ಲಿ ನೋಡಬೇಕಾದ್ರೆ ಕೆಲಸ ಇಲ್ಲದೆ ಇರುವಂತ ಒಂದು ಬಿರುಗಾಳಿ. Storm may be a marriage issue. ಒಂದು ವೇಳೆ ಮದುವೆಯ ವಿಷಯದಲ್ಲಿ ಒಂದು ತಡೆಗಳು. Maybe the storm of sickness. ಇಲ್ಲವಾದ್ರೆ ಅನಾರೋಗ್ಯಗಳು. Maybe the storm of fear. ಇಲ್ಲವಾದರೆ ಅಲ್ಲಿ ಭಯ ಎನ್ನುವಂತ ಒಂದು ಬಿರುಗಾಳಿ. Maybe the storm of something, my mistake or mistake of others, I struggle financially. ಇಲ್ಲವಾದ್ರೆ ಒಂದು ನನ್ನ ಇದು ನೋಡಬೇಕಾದ್ರೆ ಆ ಒಂದು ಹಣಕಾಸಿನ ವಿಷಯದಲ್ಲಿ ಒಂದು ವೇಳೆ ನನ್ನ ಮುಖಾಂತರವಾಗಿ ಇಲ್ಲವಾದ್ರೆ ಬೇರೆಯವರ ತಪ್ಪಿನ ಮುಖಾಂತರವಾಗಿ ನಾನು ಕಷ್ಟಪಡ್ತಿರುವಂತದ್ದು. Whatever it is. ಏನೇ ಇದ್ದರೂ ಸಹ. Maybe because of your own mistake. ಇಲ್ಲವಾದ್ರೆ ನೀನು ಮಾಡಿದ ತಪ್ಪಿನ ನಿಮಿತ್ತವಾಗಿ. Or maybe because of others. ಇಲ್ಲವಾದ್ರೆ ಬೇರೆಯವರು ಮಾಡಿದ ತಪ್ಪಿನ ನಿಮಿತ್ತವಾಗಿ. I declare over you in the name of Jesus, you shall overcome the storm. ಈ ಒಂದು ಬೆಳಗಿನ ಸಮಯದಲ್ಲಿ ಯೇಸುವಿನ ಹೆಸರಿನಲ್ಲಿ ನಾನು ಆಜ್ಞಾಪಿಸುತ್ತೇನೆ,
ನೀವು ಈ ಇರುವಂತ ಒಂದು ಬಿರುಗಾಳಿಯನ್ನು ನೀವು ಅದನ್ನು ಬಿಟ್ಟು ಮುಂದಕ್ಕೆ ಬರುತ್ತೀರಾ. And I pray that you will cross over. ಅದು ಮಾತ್ರ ನಾನು ಪ್ರಾರ್ಥಿಸುತ್ತೇನೆ, ನೀವು ಅದನ್ನು ಬಿಟ್ಟು ಮುಂದಕ್ಕೆ ಹೋಗುತ್ತೀರಾ. You will cross over to take over. ನೀವು ಮುಂದಕ್ಕೆ ಹೋಗುತ್ತೀರಾ, ಯಾಕೆಂದ್ರೆ ಅದನ್ನು ಹಿಂದಕ್ಕೆ ಬಿಟ್ಟಿದ್ದರಿಂದ ಆದ್ರಿಂದ ನೀವು ಜಯಶಾಲಿಗಳಾಗಬೇಕೆಂಬುದಕ್ಕೋಸ್ಕರ ನೀವು ಮುಂದಕ್ಕೆ ಹೋಗುವಂತವರಾಗಿರುತ್ತೀರಾ. Hallelujah. Hallelujah. Maybe the grace of God provided the fish for Jonah and he took him and vomited him in the land. ಇದು ದೇವರ ಕೃಪೆಯಾಗಿದೆ. ಅಲ್ಲಿ ಯೋನನಿಗೋಸ್ಕರ ದೇವರು ಅಲ್ಲಿ ಒಂದು ಮೀನನ್ನು ಕೊಟ್ಟು ಮೀನು ಅದರ ಮುಖಾಂತರವಾಗಿ ಆತನನ್ನು ಆ ಒಂದು ದಡದಲ್ಲಿ ಕಾರಿಬಿಟ್ಟಿತು. Maybe God will send somebody because of their help you will reach your destiny. ಇದೇ ರೀತಿಯಾಗಿ ದೇವರು ನಿಮಗೂ ಸಹ ಆತನಿಂದ ಒಬ್ಬ ಸಹಾಯಕರನ್ನು ಕಳುಹಿಸಿಕೊಟ್ಟು ನಿಮಗೆ ಇಟ್ಟಿರುವಂತ ಕೊನೆಯ ಗುರಿಯನ್ನು ನೀವು ಮುಟ್ಟುತ್ತೀರಾ. Maybe God will deal with some people like Paul with all his struggle and difficulties that he have to swim on the water and reach his destiny to the island. ಇಲ್ಲವಾದ್ರೆ ಪೌಲನ ರೀತಿಯಲ್ಲಿ ಯಾವ ರೀತಿಯಾಗಿ ಆತನು ಪ್ರಯಾಸಪಟ್ಟು ಅಲ್ಲಿ ಈಜನ್ನು ಮಾಡಿ ಆ ನಂತರ ಹೋಗಿ ದಡವನ್ನು ಮುಟ್ಟಿದನಲ್ಲವೇ ಅದೇ ರೀತಿಯಾಗಿ ಕೆಲವರ ಜೀವಿತದಲ್ಲಿ ದೇವರು ಅದನ್ನು ಆಜ್ಞಾಪಿಸುತ್ತಾನೆ. Whatever may be, ಏನೇ ಆದರೂ ಸಹ you have to swim, ನೀವು ಅಲ್ಲಿ ಈಜಾಡಬೇಕು, you have to strive, ನೀವು ಅದಕ್ಕೆ ಕಷ್ಟಪಡಬೇಕು. or like a fish somebody will help you. ಇಲ್ಲವಾದ್ರೆ ಮೀನಿನ ರೀತಿಯಲ್ಲಿ ಯಾರಾದರೂ ಬಂದು ನಿಮಗೆ ಸಹಾಯ ಮಾಡುತ್ತಾರೆ. Whatever may be, ಏನೇ ಆದರೂ you ಸಹ will reach your goal, you will reach your vision, you will reach the plan that God has kept for you. ದೇವರು ನಿಮಗೆಂದು ಇಟ್ಟಿರುವಂತ ಉಪಾಯವನ್ನು, ದೇವರು ನಿಮಗೆಂದು ಇಟ್ಟಿರುವಂತ ಆ ಒಂದು ಕೊನೆಯ ಮಾರ್ಗದಲ್ಲಿ ನೀವು ಹೋಗಿ ಸೇರುವಂತವರಾಗಿರುತ್ತೀರಾ. Hallelujah. Hallelujah. Whatever may be the case, ಏನೇ ಪರಿಸ್ಥಿತಿ ಆಗಿದ್ದರೂ ಸಹ God will help you. ದೇವರು ನಿಮಗೆ ಸಹಾಯ ಮಾಡುತ್ತಾನೆ. God will fulfill ದೇವರು ಅದನ್ನು ಪರಿಪೂರ್ಣಪಡಿಸುತ್ತಾನೆ. the plan that he has for you. ಆತ ನಿನಗೆ ಎಂದು ಒಂದು ಉಪಾಯವನ್ನು ಇಟ್ಟಿದ್ದಾನೆ. If he has promised ಆತ ನಿಮಗೆ ವಾಗ್ದಾನವನ್ನು about your ಕೊಟ್ಟಿದ್ದಾನೆ. children, ನಿಮ್ಮ ಮಕ್ಕಳ ವಿಷಯದಲ್ಲಿ, about your life, ನಿಮ್ಮ ಜೀವಿತದಲ್ಲಿ, about your business, ನೀವು ಮಾಡುವಂತ ವ್ಯಾಪಾರದಲ್ಲಿ, about your marriage, ಇಲ್ಲವಾದ್ರೆ ನೀವು ಮಾಡುವಂತ ವಿವಾಹದಲ್ಲಿ what God has promised, ದೇವರು ಏನೇನು ವಾಗ್ದಾನ ಮಾಡಿದ್ದಾನೋ he will fulfill it. ಅದನ್ನು ಪರಿಪೂರ್ಣಗೊಳಿಸುತ್ತಾನೆ. Hallelujah. Hallelujah. The Bible says ಸತ್ಯದ ವಾಕ್ಯ the ಹೇಳುತ್ತದೆ, God whose promise is faithful to fulfill it. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ಅದನ್ನು ಪರಿಪೂರ್ಣವಾಗಿ ಮಾಡುವಂತವನಾಗಿರುತ್ತಾನೆ. He is not a man to lie. ಆತನು ಮನುಷ್ಯನಲ್ಲ ಸುಳ್ಳಾಡುವುದಕ್ಕೆ. He is not a man who will say not do it. ಆತನು ಮನುಷ್ಯನಲ್ಲ, ಮನುಷ್ಯನು ಯಾವ ರೀತಿಯಾಗಿ ನಾನು ಮಾಡುವುದಿಲ್ಲ ಎಂದು ಹೇಳುತ್ತಾನೆ ಆ ರೀತಿಯಾದವನಲ್ಲ. If he has said it, ಆತನು ಹೇಳಿರುವುದಾದರೆ you will see that. ಅದನ್ನು ನೀವು ಕಣ್ಣಾರೆ ನೋಡುತ್ತೀರಾ. Hallelujah. Hallelujah. Just believe it. ಅದನ್ನು ನಂಬಿರಿ. That settles it. ಅದೇ ಎಲ್ಲವನ್ನು ಪರಿಪೂರ್ಣವಾಗಿ ಮುಕ್ತಾಯಗೊಳಿಸುತ್ತದೆ. In between many things will happen. Many things will happen. ಅನೇಕ ವಿಷಯಗಳು ನಡೆಯುತ್ತದೆ. Storms may come. ಬಿರುಗಾಳಿಗಳು ಬರುತ್ತದೆ. Wind may come. ಅಲ್ಲಿ ಗಾಳಿಗಳು ಬರುತ್ತದೆ. Sickness may come. ಅನಾರೋಗ್ಯ ಬರುತ್ತದೆ. Satan may come. ಸೈತಾನನು ಬರುತ್ತಾನೆ. People may come. ಜನರು ಬರುತ್ತಾರೆ. Whoever comes against you. ಯಾರೇ ನಿಮಗೆ ವಿರೋಧವಾಗಿ ಬಂದರು, But ಆದರೂ your end will be safe and you will reach there. ಆದ್ರೆ ನಿಮ್ಮ ಮುಕ್ತಾಯವು ಅದು ಸುರಕ್ಷಿತವಾಗಿಯೂ ಅಲ್ಲಿ ಪರಿಪೂರ್ಣಗೊಳಿಸಿ ನೀವು ಅಲ್ಲಿ ಹೋಗಿ ಸೇರುತ್ತೀರಾ. Listen, my brother, my sister. ನನ್ನನ್ನು ಕೇಳಿಸಿಕೊಳ್ಳಿರಿ ನನ್ನ ಸಹೋದರ ಸಹೋದರಿಯೇ. God may not promise you safe journey, but God will promise you safe landing. ದೇವರು ನಿಮ್ಮ ಒಂದು ಪ್ರಯಾಣವು ಸುರಕ್ಷಿತವಾಗಿರುತ್ತದೆ ಎಂದು ಆತನು ಎಂದಿಗೂ ಹೇಳಿಲ್ಲ. ಆದರೆ ನೀವು ಹೋಗಿ ಮುಟ್ಟಬೇಕಾಗಿರುವಂತ ಆ ಒಂದು ಸ್ಥಳಕ್ಕೆ ಆತನು ಸುರಕ್ಷಿತವಾಗಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಅಲ್ಲಿ ಸೇರಿಸುವಂತವನಾಗಿರುತ್ತಾನೆ. Amen. Amen. Hallelujah. Hallelujah. In your journey you may face storm. ನಿಮ್ಮ ಆ ಒಂದು ಜರ್ನಿಯಲ್ಲಿ ನೀವು ಬೇಕಾದ್ರೆ ಒಂದು ವೇಳೆ ಅಲ್ಲಿ ಬಿರುಗಾಳಿಗಳನ್ನು ನೀವು ಅನುಭವಿಸಬಹುದು. Don't worry. ನೀವು ಚಿಂತೆಗೆ God will give ಒಳಗಾಗಬೇಡಿ. you grace. ದೇವರು ನಿಮಗೆ ಕೃಪೆಯನ್ನು ತೋರಿಸುತ್ತಾನೆ. Somehow ಹೇಗಾದರೂ you will reach ನೀವು ಅಲ್ಲಿ ಹೋಗಿ ಸೇರುತ್ತೀರಾ. the end, ಮುಕ್ತಾಯ what God has planned for you. ದೇವರು ನಿಮಗೆ ಯಾವುದಾಗಿ ಉಪಾಯವನ್ನು ಇಟ್ಟಿದ್ದಾನೋ ಅಲ್ಲಿ ಹೋಗಿ As ಸೇರುತ್ತೀರಾ. you're sitting here, ನೀವು ಇಲ್ಲಿ ಕುಳಿತಿರುವಂತ ಸಮಯದಲ್ಲಿ remember ನೀವು ತಿಳಿದುಕೊಳ್ಳಿರಿ, what God has promised you. ದೇವರು ಏನೇನು ವಾಗ್ದಾನವನ್ನು ಕೊಟ್ಟಿದ್ದಾನೋ ಅದನ್ನು ಮತ್ತೆ ಹಿಂತಿರುಗಿ ನೀವು ಜ್ಞಾಪಿಸಿಕೊಳ್ಳಿರಿ. Claim that promise. ಅದನ್ನು ಕೊಟ್ಟಂತ ವಾಗ್ದಾನವನ್ನು ನೀವು ನನಗೆಂದು ತೆಗೆದುಕೊಳ್ಳಿರಿ. Remind God. ದೇವರಿಗೆ ಮತ್ತೆ ವಿಜ್ಞಾಪಿಸಿರಿ. Remind yourself ನಿಮ್ಮನ್ನು ನೀವೇ ವಿಜ್ಞಾಪಿಸಿಕೊಳ್ಳಿರಿ. and remind Satan. ಸೈತಾನನಿಗೂ ಸಹ ಹೇಳಿರಿ, God has promised me. ದೇವರು ನನಗೆ ವಾಗ್ದಾನವನ್ನು God ಕೊಟ್ಟಿದ್ದಾನೆ. has spoken to me through the word. ದೇವರು ಆತನ ವಾಕ್ಯದ ಮುಖಾಂತರವಾಗಿ ನನ್ನ ಸಂಗಡ ಮಾತನಾಡಿದ್ದಾನೆ. Lord, you said it. ದೇವರೇ ನೀನು ಹೇಳಿದ್ದೀಯಾ. Lord, you said it. ದೇವರೇ ನೀನು ಹೇಳಿದ್ದೀಯಾ. Therefore, you should do it. ಅದರ ನಿಮಿತ್ತವಾಗಿ ನೀನೇ Tell the ಮುಕ್ತಾಯಗೊಳಿಸಬೇಕು. devil. ಸೈತಾನನಿಗೆ ಹೇಳಿರಿ, God has promised me, devil. ಸೈತಾನನೇ ದೇವರು ನನಗೆ ಒಂದು ಪ್ರವಾದನೆ ರೀತಿಯಲ್ಲಿ
ಆತನು ನನಗೆ ಹೇಳಿ ವಾಗ್ದಾನವನ್ನು You cannot ಕೊಟ್ಟಿದ್ದಾನೆ. steal it. ನೀನು ಅದನ್ನು ಕಸಿದುಕೊಳ್ಳುವುದಕ್ಕಾಗುವುದಿಲ್ಲ. And talk to yourself. ನಿಮ್ಮ ಒಳ ಇಂದ್ರಿಯಗೆ ಮಾತನಾಡಿರಿ. Tell your name and encourage yourself. ನಿಮ್ಮ ಹೆಸರನ್ನು ಹೇಳಿಕೊಂಡು ನಿಮ್ಮ ನೀವೇ ಪ್ರೋತ್ಸಾಹಿಸಿಕೊಳ್ಳಿರಿ. Cheer up yourself. ನಿಮ್ಮ ನೀವೇ ಉತ್ಸಾಹಗೊಳಿಸಿರಿ. Challenge yourself. ನಿಮ್ಮ ನೀವೇ ಸವಾಲನ್ನು ಒಡ್ಡಿಕೊಳ್ಳಿರಿ. And build your faith. ನಿಮ್ಮ ನಂಬಿಕೆಯನ್ನು So what God ದೃಢಪಡಿಸಿಕೊಳ್ಳಿರಿ. told about me, ದೇವರು ನನ್ನ ಬಗ್ಗೆ ಏನನ್ನು ಹೇಳಿದ್ದಾನೆ it shall come to pass. ಅದು ಹಾಗೆ ಆಗುತ್ತದೆ. Therefore, ಅದರ ನಿಮಿತ್ತವಾಗಿ bless the Lord, O my soul. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. All that is within me, bless His holy name. ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. Hallelujah. Hallelujah. The Bible says, ವಾಕ್ಯ ಹೇಳುತ್ತದೆ, David encouraged himself in the Lord. ಅಲ್ಲಿ ದೇವರಲ್ಲಿ ದಾವೀದನು ತನ್ನನ್ನು ತಾನೇ ಆತನು ಪ್ರೋತ್ಸಾಹಿಸಿಕೊಂಡನು. You can encourage yourself in the Lord. ನೀವು ಸಹ ದೇವರಲ್ಲಿ ನಿಮ್ಮ ನೀವೇ ಪ್ರೋತ್ಸಾಹಿಸಿಕೊಳ್ಳಬಹುದು. Hallelujah. 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 At times nobody will be with you. ಅನೇಕ ಸಮಯಗಳಲ್ಲಿ ಯಾರೂ ಸಹ ನಿಮ್ಮ ಬಳಿಯಲ್ಲಿ Every ಇರುವುದಿಲ್ಲ. time church will not be there. ಪ್ರತಿ ಬಾರಿ ಸಭೆ ಇರುವುದಿಲ್ಲ. Every time the leaders and pastors will not be there. ಇಲ್ಲವಾದ್ರೆ ಪ್ರತಿ ಬಾರಿ ಲೀಡರ್ಸ್ ಇಲ್ಲವಾದ್ರೆ ಸೇವಕರು ಇರುವುದಿಲ್ಲ. If you are a child of God, ನೀವು ದೇವರ ಮಗುವಾಗಿರುವುದಾದರೆ speak the word of God. ದೇವರ ವಾಕ್ಯವನ್ನು ಮಾತನಾಡುವುದಕ್ಕೆ Confess the word of God. ದೇವರ ವಾಕ್ಯವನ್ನು ಹೇಳುವುದಕ್ಕೆ Declare the word of God. ದೇವರ ನಾಮವನ್ನು ಆತನ ವಾಕ್ಯವನ್ನು ಅಲ್ಲಿ ಹೇಳುವುದಕ್ಕೆ Remind the word of God. ದೇವರ ನಾಮವನ್ನು ಆತನು ಕೊಟ್ಟಂತ ವಾಗ್ದಾನಗಳನ್ನು ಜ್ಞಾಪಿಸಿಕೊಳ್ಳಿರಿ. Claim the promise of God. ಆತನು ಕೊಟ್ಟಂತ ವಾಗ್ದಾನವು ನನಗೆ ಎಂದು ನೀವು ತೆಗೆದುಕೊಳ್ಳಿರಿ. You yourself encourage yourself in the Lord. ನೀವು ನಿಮ್ಮನ್ನು ನೀವೇ ಪ್ರೋತ್ಸಾಹಿಸಿಕೊಳ್ಳಿರಿ ದೇವರಲ್ಲಿ. Hallelujah. 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 Definitely you will reach your goal. Definitely you will reach the plan God has for you. ಕಡಾಖಂಡಿತವಾಗಿ ದೇವರು ನಿಮಗೆಂದು ಇಟ್ಟಿರುವಂತ ಉಪಾಯವನ್ನು ನಿಮಗೆಂದು ಇಟ್ಟಿರುವಂತ ಕೊನೆಯಲ್ಲಿ ಹೋಗಿ ಅದನ್ನು ಮುಕ್ತಾಯಗೊಳಿಸುತ್ತೀರಾ. The next thing we see, ನಂತರ ನೋಡುತ್ತೇವೆ, when they were in the chaos and they began to panic, ಅವರು ಆ ಒಂದು ಮಾರ್ಗದಲ್ಲಿ ಅಲ್ಲಿ ವೆತ್ತನೆ ಪಡುತ್ತಾ ಅದು ಮಾತ್ರಲ್ಲ ಗಾಬರಿಯಾಗಿ ಇರುವಂತ ಸಮಯದಲ್ಲಿ Paul told, ಪೌಲನು ಹೇಳುತ್ತಾನೆ, last night the angel of God came and stood before me whom I worship. ನಾನು ಆರಾಧಿಸುವಂತ ದೇವರ ದೂತನು ಅಲ್ಲಿ ಬಂದು ನನಗೆ ಕಾಣಿಸಿಕೊಂಡನು. Last night the angel of the Lord came. ನಿನ್ನೆ ರಾತ್ರಿಯ ದಿನದಲ್ಲಿ ದೇವ ದೂತನು ಬಂದನು. The God whom I worship and whom I save. ನಾನು ಆರಾಧಿಸುವಂತ ದೇವರು, ನಾನು ಮಹಿಮೆ ಪಡಿಸುವಂತ ದೇವರು, ನನ್ನನ್ನು ಅಲ್ಲಿ ಸೇವ್ ಮಾಡುವಂತ ದೇವರು. The God sent the angel. ದೇವರು ತನ್ನ ದೂತರನ್ನು ನನಗೆಂದು The ಕಳುಹಿಸಿಕೊಟ್ಟನು. angel of God said, ಅಲ್ಲಿ ದೇವ ದೂತನು ಹೇಳಿದನು, fear not, ಭಯಪಡಬೇಡ, fear not, ಭಯಪಡಬೇಡ, you will reach your destiny. ನಿನಗೆ ಇಟ್ಟಿರುವಂತ ಮುಕ್ತಾಯವನ್ನು ನೀನು ಹೋಗಿ ಅಲ್ಲಿ ಮುಟ್ಟುತ್ತೀಯ. He told the prisoners, ಅಲ್ಲಿ ಇರುವಂತ ಅಲ್ಲಿ ಸೆರೆಯಾಳುಗಳಿಗೆ ಹೇಳಿದ್ದಾನೆ. he told the captain, ಅಲ್ಲಿ ಇರುವಂತ ಯಜಮಾನನಿಗೂ ಸಹ ಹೇಳುತ್ತಾನೆ. he told the owner of the ship, ಅಲ್ಲಿ ಇರುವಂತ ಆ ಒಂದು ಹಡಗಿನ ಯಜಮಾನನಿಗೆ ಹೇಳುತ್ತಾನೆ, you never listened to me. ನೀನು ನನ್ನ ಮಾತಿಗೆ ಕಿವಿಗೊಳ್ಳಲಿಲ್ಲ. But last night ಆದ್ರೆ ನಿನ್ನೆ the ರಾತ್ರಿ angel of the Lord came ಅಲ್ಲಿ ದೇವ ದೂತನು and ಬಂದನು. said, fear not, ಆತನು ಹೇಳಿದನು, ಭಯಪಡಬೇಡ, you will go to Rome, ನೀನು ರೋಮಾಪುರಕ್ಕೆ ಹೋಗುತ್ತೀಯ. you will stand before Caesar. ನೀನು ಆ ಒಂದು ಕೈಸರನ ಮುಂದೆ ನನಗೋಸ್ಕರ ನಿಂತುಕೊಳ್ಳುತ್ತೀಯ. What God has planned, ದೇವರು ಏನನ್ನು ಉಪಾಯ ಮಾಡಿದ್ದಾನೋ, where God has sent, ದೇವರು ಎಲ್ಲಿ ಕಳುಹಿಸಬೇಕೆಂದು ಉಪಾಯ you will ಮಾಡಿದ್ದಾನೋ, reach safely. ನೀನು ಅಲ್ಲಿ ಹೋಗಿ ಸುರಕ್ಷಿತವಾಗಿ ಹೋಗಿ ಸೇರುತ್ತೀಯ. God is in control. ಯಾಕಂದ್ರೆ ದೇವರು ಎಲ್ಲದಕ್ಕೂ ಮಧ್ಯಸ್ಥಿಕೆ ಉಳ್ಳವನಾಗಿದ್ದಾನೆ. Therefore, Paul, fear not. ಅದಕ್ಕೆ ಪೌಲನೇ, ನೀನು ಭಯಪಡಬೇಡ, And tell them also ಅವರಿಗೂ ಸಹ ಹೇಳು, not to worry. ಭಯಪಡಬೇಡಿರಿ. And the life will not one person will die. ಒಬ್ಬನು ಸಹ ಮರಣಕ್ಕೆ ಒಳಗಾಗುವುದಿಲ್ಲ. My brother, my sister, ನನ್ನ ಸಹೋದರ ಸಹೋದರಿಯೇ, I may not come like an angel with the wings and tell you. ನಾನು ಒಂದು ದೇವದೂತನ ರೀತಿಯಲ್ಲಿ ಅಲ್ಲಿ ರೆಕ್ಕೆಗಳನ್ನು ಹಿಡಿದುಕೊಂಡು ನಮ್ಮ ಮಧ್ಯದಲ್ಲಿ ಹೇಳುವುದಕ್ಕೆ ಬಂದಿಲ್ಲ. But I stand here as a man of God and I declare the same word, fear not. ಆದ್ರೆ ದೇವರ ಮನುಷ್ಯನಾಗಿರುವಂತ ನಾನು ದೇವರಿಂದ ಅಭಿಷೇಕವನ್ನು ಹೊಂದಿಕೊಂಡು ನಾನು ಹೇಳುತ್ತಿದ್ದೇನೆ, ನಿಮಗೆ ಭಯಪಡಬೇಡಿರಿ. Fear not about the storm. ಅಲ್ಲಿ ಬರುವಂತ ಬಿರುಗಾಳಿಯ ಕುರಿತು ಭಯಪಡಬೇಡಿರಿ. Fear not about your future. ಇಲ್ಲವಾದ ನಿಮ್ಮ ಮುಂದಿನ ಭವಿಷ್ಯತ್ ಕಾಲವನ್ನು ಕುರಿತಾಗಿ ಭಯಪಡಬೇಡಿರಿ. Fear not about your business. ಇಲ್ಲವಾದ ಮಾಡುವಂತ ವ್ಯಾಪಾರದ ಕುರಿತು ಭಯಪಡಬೇಡಿರಿ. Fear not about your finance. ಇಲ್ಲವಾದ್ರೆ ನಿಮಗೆ ಇರುವಂತ ಆರ್ಥಿಕ ಪರಿಸ್ಥಿತಿಯನ್ನು ಇಟ್ಟುಕೊಂಡು Fear not ಭಯಪಡಬೇಡಿರಿ. about your job. ಇಲ್ಲ ನೀವು ಮಾಡುವಂತ ಕೆಲಸದ ಕುರಿತು Fear ಭಯಪಡಬೇಡಿರಿ. not about your children. ನಿಮ್ಮ ಮಕ್ಕಳ ಕುರಿತು ಭಯಪಡಬೇಡಿರಿ. Fear not about your marriage. ಇಲ್ಲವಾದ ನೀವು ಮಾಡುವಂತ ವಿವಾಹದ ಕುರಿತು ಭಯಪಡಬೇಡಿರಿ. Whatever
you're going through, ಏನೇನು ಮಧ್ಯದಲ್ಲಿ ಹೋಗುತ್ತಿದ್ದೀರೋ, whatever you're struggling, ಯಾವ್ಯಾವ್ದಲ್ಲಿ ಕಷ್ಟಪಡುತ್ತಿದ್ದೀರೋ, whatever the crisis, ಎಂತ ಪರಿಸ್ಥಿತಿ ಇದ್ದರೂ, you may be in the storm, ನೀವು ಬಿರುಗಾಳಿಯ ಮಧ್ಯದಲ್ಲಿ ಇರಬಹುದು. but I declare, ಆದ್ರೆ ನಾನು ಆಜ್ಞಾಪಿಸುತ್ತೇನೆ, fear not. ಭಯಪಡಬೇಡಿರಿ. You will come out of the storm. ನೀವು ಈ ಒಂದು ಬಿರುಗಾಳಿಯಿಂದ ಹೊರಗಡೆ ಬಂದೇ The ಬರುತ್ತೀರಾ. Egyptian, what you see, you will never see them again. ಈಗ ಕಾಣುವಂತ ಐಗುಪ್ತರನ್ನು ನೀವು ಎಂದಿಗೂ ಕಾಣಲಾರಿರಿ. Because God is in control of you. ಯಾಕಂದ್ರೆ ದೇವರು ಎಲ್ಲದರ ಮಧ್ಯದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದ್ದಾನೆ. Hallelujah. 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 We may be happy. ನಾವು ಸಂತೋಷವಾಗಿದ್ದೇವೆ. Suddenly something happens. ತಕ್ಷಣ ಏನೋ ಒಂದು ನಡೆಯುತ್ತದೆ. We go to the doctor ನಾವು ತಕ್ಷಣ ಡಾಕ್ಟರ್ಗೆ and the ಹೋಗ್ತೇವೆ. report comes ನಂತರ ರಿಪೋರ್ಟ್ ಬರುತ್ತದೆ. and they say you have a cancer. ನಂತರ ಹೇಳುತ್ತಾರೆ ನಿಮಗೆ ಕ್ಯಾನ್ಸರ್ ಉಂಟೆಂದು. All of a sudden, ತಕ್ಷಣವೇ what happens? ಏನಾಯಿತು? The storm, ಬಿರುಗಾಳಿ, the fear ಅಲ್ಲಿ ಇರುವಂತ ಭಯ grips us. ನಮ್ಮನ್ನು We ಹಿಡಿದುಕೊಳ್ಳುತ್ತದೆ. panic. ನಾವು ಕಳವಳಕ್ಕೆ We don't know what to do. ನಮ್ಗೆ ಗೊತ್ತಾಗುದಿಲ್ಲ ಏನು ಮಾಡಬೇಕೆಂದು. But I tell you, ಆದ್ರೆ ನಾನು ಹೇಳುತ್ತೇನೆ, fear not. ಭಯಪಡಬೇಡಿರಿ. Whatever the doctor says, ಡಾಕ್ಟರ್ ಏನೇ ಹೇಳಿದರು, whatever your job situation may be, ಇಲ್ಲವಾದ್ರೆ ನೀವು ಮಾಡುವಂತ ಕೆಲಸದ ಪರಿಸ್ಥಿತಿ ಏನೇ ಇದ್ದರು, whatever the crisis in your family, ನಿನ್ನ ಕುಟುಂಬದಲ್ಲಿ ಕೊರತೆಗಳಿದ್ದರು, maybe your marriage is shaken, ಇಲ್ಲವಾದ್ರೆ ನೀನು ಇರುವಂತ ವಿವಾಹದ ಜೀವಿತವು ಅಲ್ಲಿ ಅಳಗಾಡುತ್ತಿದೆ, maybe your children are not walking in obedience to you and to God, ಇಲ್ಲವಾದ್ರೆ ನಿನ್ನ ಮಕ್ಕಳು ನಿನಗೂ ಮತ್ತೆ ದೇವರಿಗೂ ಭಯಭಕ್ತಿ ಇಲ್ಲದವರಾಗಿ ನಡೆದುಕೊಳ್ಳುತ್ತಿರಬಹುದು. but God is in control of every situation. ಆದ್ರೆ ದೇವರು ಎಲ್ಲದರ ಮಧ್ಯದಲ್ಲಿ ಆತನು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದ್ದಾನೆ. Only one word. ಒಂದೇ ವಾಕ್ಯ. The angel of the Lord said to Paul, ಅಲ್ಲಿ ಪೌಲನಿಗೆ ಅಲ್ಲಿ ದೇವದೂತನು ಒಂದೇ ವಾಕ್ಯವನ್ನು ಹೇಳಿದನು, fear not, ಭಯಪಡಬೇಡ, don't be afraid, ಭಯಪಡಬೇಡ. not even one person will die. ಒಬ್ಬ ವ್ಯಕ್ತಿಯು ಸಹ ಮರಣಕ್ಕೆ ಒಳಗಾಗುವುದಿಲ್ಲ. You will reach their destiny. ನೀನು ಇಟ್ಟಿರುವಂತ ಮುಕ್ತಾಯವನ್ನು ನೀನು ಹೋಗಿ ಮುಟ್ಟುತ್ತೀಯ. My brother, my sister, ನನ್ನ ಸಹೋದರ whoever ಸಹೋದರಿ, you are, ನೀನು ಯಾರೇ ಆಗಿದ್ದರೂ, whatever condition, ನೀನು ಎಂತ ಪರಿಸ್ಥಿತಿಯಲ್ಲಿ whatever ಇದ್ದರೂ, situation, ಎಂತ ಪರಿಸ್ಥಿತಿಯಲ್ಲಿ ಇದ್ದರೂ, fear not, ಭಯಪಡಬೇಡಿರಿ, fear not. ಭಯಪಡಬೇಡಿರಿ. You will reach your destiny. ನಿನಗೆ ಇಟ್ಟಿರುವಂತ ಮುಕ್ತಾಯವನ್ನು ಹೋಗಿ ನೀವು ಮುಟ್ಟುತ್ತೀರಾ. Hallelujah. 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 The Bible says, ಸತ್ಯದ ವಾಕ್ಯ the ಹೇಳುತ್ತದೆ, next thing we see, ನಂತರ ನೋಡುತ್ತೇವೆ, the angel of the Lord said, ಅಲ್ಲಿ ದೇವದೂತನು ಹೇಳುತ್ತಾನೆ, not one of you will be destroyed. ಒಬ್ಬನು ಸಹ ನಾಶವಾಗುವುದಿಲ್ಲ. Not one of you will die. ಒಬ್ಬನು ಸಹ ಮರಣಕ್ಕೆ ಒಳಗಾಗುವುದಿಲ್ಲ. Nothing will be destroyed. ಯಾವುದು ಸಹ ನಾಶನಕ್ಕೆ ಒಳಗಾಗುವುದಿಲ್ಲ. Not one person will die. ಒಬ್ಬನು ಸಹ ಮರಣಕ್ಕೆ No ಒಳಗಾಗುವುದಿಲ್ಲ. one will be destroyed. ಒಬ್ಬನು ಸಹ ನಾಶನಕ್ಕೆ ಒಳಗಾಗುವುದಿಲ್ಲ. But ಆದರೆ only the ship will be destroyed. ಇರುವಂತ ಹಡಗು ನಾಶನಕ್ಕೆ ಒಳಗಾಗುತ್ತದೆ. The 276 people are in the ship. 276 ಜನ ಆ ಒಂದು ಹಡಗಿನಲ್ಲಿದ್ದಾರೆ. All who are boarded in the ship, 276 people, God says, nothing will happen, you will not die, you will not be destroyed, but the ship that you are sailing on, that will be destroyed and will be broken. ಅಲ್ಲಿ ಇರುವಂತ 276 ಜನರನ್ನು ಕುರಿತು ದೇವರು ಹೇಳ್ತಾರೆ, ನೀನು ನಾಶವಾಗುವುದಿಲ್ಲ, ಮರಣಕ್ಕೂ ಒಳಗಾಗುವುದಿಲ್ಲ, ಆದರೆ ನೀವು ಪ್ರಯಾಣ ಬಳಸುತ್ತಿರುವಂತ ಆ ಒಂದು ಹಡಗು ಮಾತ್ರ ನಾಶವಾಗುತ್ತದೆ, ಆದರೆ ಒಬ್ಬರ ಜೀವವು ಸಹ ಮರಣಕ್ಕೆ ಒಳಗಾಗುವುದಿಲ್ಲ ಎಂದು ದೇವದೂತನಲ್ಲಿ ಹೇಳಿದನು. The ship was a container carrying them. ಆ ಒಂದು ಹಡಗೆ ಅವರನ್ನೆಲ್ಲರನ್ನು ಹೊತ್ತು ಒಯ್ಯುವಂತ ಒಂದು ಹಡಗಾಗಿತ್ತು. The ship was a protection for water to not come inside. ಆ ಒಂದು ಹಡಗೆ ನೀರು ಒಳಗಡೆ ಬರದ ರೀತಿಯಲ್ಲಿ ಅದು ಅವರನ್ನು ಕಾಪಾಡುತ್ತಿತ್ತು. 276 people. 276 ಜನ. But God says, ಆದ್ರೆ ದೇವರು not ಹೇಳುತ್ತಾರೆ, one of you will be destroyed. ಒಬ್ಬರು ಸಹ ನಾಶನಕ್ಕೆ ಒಳಗಾಗುವುದಿಲ್ಲ. But the ship, the container that is carrying you, protecting you, that will be destroyed and broken into pieces. ನಿಮ್ಮನ್ನು ಕಾಪಾಡಿಕೊಂಡು ನಿಮ್ಮನ್ನು ಒತ್ತುಕೊಂಡು ಹೋಗುತ್ತಿರುವಂತ ಆ ಒಂದು ಹಡಗು ಮಾತ್ರ ನಾಶನಕ್ಕೆ ಒಳಗಾಗುತ್ತದೆ. What God is trying to tell us. ದೇವರು ಏನನ್ನು ಹೇಳುವುದಕ್ಕೆ ಆತನು ಬಯಸುತ್ತಿದ್ದಾನೆ. Listen to me, remember one thing I'm telling you. ಕೇಳಿಸಿಕೊಳ್ಳಿರಿ, ನೀವು ಇದನ್ನು ಅರ್ಥ ಮಾಡಿಕೊಳ್ಳಿರಿ. Remember always. ಯಾವಾಗಲೂ ನೀವು ಇದನ್ನು ಜ್ಞಾಪಕಕ್ಕೆ ತಂದುಕೊಳ್ಳಿರಿ. Even when we lose the ship that is protecting us, that is providing us, even that may be destroyed, but still God will protect us and God will provide for us. ನಮಗೆ ಅಲ್ಲಿ ಆ ಒಂದು ಸುರಕ್ಷತೆಯಾಗಿ ಅದು ಮಾತ್ರ ಅಲ್ಲ, ನಮಗೆ ಎಲ್ಲವನ್ನು ಒದಗಿಸುತ್ತಿರುವಂತಹ ಒಂದು ಹಡಗು ನಾಶವಾದರೂ ಸಹ ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರು ಆತನು ಪ್ರತಿಯೊಂದನ್ನು ತನ್ನ ಹಸ್ತಕ್ಕೆ ತೆಗೆದುಕೊಂಡು ನಮ್ಮನ್ನು ಕಾಪಾಡಿ ನಮ್ಮನ್ನು ಸುರಕ್ಷತೆಯಾಗಿ ಆತನು ಇಡುವಂತವನಾಗಿರುತ್ತಾನೆ. Hallelujah. 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 All the provision what they needed was in the ship. ಯಾವ ಸಹಾಯಕತೆಯು ಅವರಿಗೆ
ಬೇಕಾಗಿತ್ತೋ ಎಲ್ಲ ಅಗತ್ಯಗಳು ಆ ಒಂದು ಹಡಗಿನಲ್ಲಿ ಇತ್ತು. The ship was the protection. ಯಾಕಂದ್ರೆ ಹಡಗೆ ಅವರಿಗೆ ಸುರಕ್ಷತೆಯನ್ನು ಕೊಡುತ್ತಿತ್ತು. And that ship, all the provision was there. ಅವರಿಗೆ ಬೇಕಾಗಿರುವಂತ ಎಲ್ಲ ಸಹಾಯವು ಅಲ್ಲಿಂದ ಬರುತ್ತಿತ್ತು. But God is teaching a lesson. ಆದ್ರೆ ದೇವರು ಅವರಿಗೆ ಒಂದು ಅಧ್ಯಾಯವನ್ನು ಹೇಳಿಕೊಡುತ್ತಿದ್ದಾನೆ. Even that was the provision and protection. The ship was destroyed, but still God was protecting them and God was providing for them. ಆ ಒಂದು ಹಡಗಿನ ಮುಖಾಂತರವಾಗಿ ಅವರು ಅಂದುಕೊಂಡಿದ್ದರು ನಮಗೆ ಇಲ್ಲಿಂದ ಸುರಕ್ಷತೆ ಬರುತ್ತಿದೆ, ಇಲ್ಲಿಂದ ಕಾಪಾಡುವಿಕೆ ಬರುತ್ತಿದೆ ಎಂದು. ದೇವರು ಅವರಿಗೆ ಅರ್ಥ ಮಾಡಿಸುವುದಕ್ಕೆ ಅದನ್ನು ನಾಶಪಡಿಸಿ ಆತನವರಿಗೆ ತಿಳಿಸಿಕೊಳ್ಳುವಂತ ವಾಕ್ಯ ಏನೆಂದರೆ, ನಾನು ನಿಮ್ಮನ್ನು ಕಾಪಾಡುವಂತವನು, ನಾನು ನಿಮಗೆ ಒದಗಿಸುವಂತವನು ಎಂದು ದೇವರು ತೋರ್ಪಡಿಸುತ್ತಿದ್ದಾನೆ. Hallelujah. 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 The ship may represent our job. ಒಂದು ವೇಳೆ ಹಡಗು ಎನ್ನುವಂತದ್ದು ನಾವು ಮಾಡುವಂತ ಕೆಲಸ The ಆಗಿರಬಹುದು. ship may be our security. ಇಲ್ಲವಾದ್ರೆ ನಾವು ಸೆಕ್ಯೂರಿಟಿ ರೀತಿಯಲ್ಲಿ ಈ ಒಂದು ಹಡಗು The ship ಕಾಣಲ್ಪಡಬಹುದು. may be our job, ಇಲ್ಲವಾದ್ರೆ ನಾವು ಮಾಡುವಂತ our ಕೆಲಸಗಳಾಗಿರಬಹುದು, salary, ಇಲ್ಲ ನಾವು ಬರುವಂತ ಹಣಗಳಿರಬಹುದು, or some person. ಇಲ್ಲದ ಯಾವುದೋ ಒಂದು ವ್ಯಕ್ತಿ ಆಗಿರಬಹುದು. Depending on that person. ಆ ಒಂದು ವ್ಯಕ್ತಿಯ ಮೇಲೆ ನಾವು ಅವಲಂಬಿಕೆ ಉಳ್ಳವರಾಗಿರಬಹುದು. But one day, ಆದ್ರೆ ಒಂದು ದಿನ, one time, ಒಂದು ಸಮಯ, one season ಆ ಒಂದು ಬರುವಂತ ಒಂದು in ಗಳಿಗೆ your life, ನಿಮ್ಮ ಜೀವಿತದಲ್ಲಿ that will be shaken. ಅದು ಅಳಗಾಡುವುದಕ್ಕೆ The ship ಪ್ರಾರಂಭಿಸುತ್ತದೆ. will break. ಅಲ್ಲಿ ಇರುವಂತ ಹಡಗು ಅದು ಮುರಿಯುತ್ತದೆ. The ship will destroy. ಅಲ್ಲಿರುವಂತ ಹಡಗು ನಾಶನಕ್ಕೆ You ಒಳಗಾಗುತ್ತದೆ. may lose your job. ನೀವು ನಿಮ್ಮ ಕೆಲಸವನ್ನು ನೀವು ಕಳೆದುಕೊಳ್ಳಬಹುದು. You may lose your protection from the people. ನೀವು ಜನರ ಮಧ್ಯದಲ್ಲಿ ಇರುವಂತ ಸುರಕ್ಷತೆಯನ್ನು You may ಕಳೆದುಕೊಳ್ಳಬಹುದು. lose your salary. ಒಂದು ವೇಳೆ ಬರುತ್ತಿರುವಂತ ಸ್ಯಾಲರಿಯನ್ನು ಕಳೆದುಕೊಳ್ಳಬಹುದು. What you are looking to, ಏನನ್ನು ನೋಡುತ್ತಿದ್ದೀರಾ that will be removed. ಎಲ್ಲವೂ ಸಹ ಅದು In the ತೆಗೆಯಲ್ಪಡುತ್ತದೆ. midst of all this, ಅದರೆಲ್ಲರ ಮಧ್ಯದಲ್ಲಿ God will protect you. ದೇವರು ನಿಮ್ಮನ್ನು God ಕಾಪಾಡುತ್ತಾನೆ. will provide you. ದೇವರು ನಿಮಗೆ ಅನುಗ್ರಹಿಸುತ್ತಾನೆ. And God will take care of you. ದೇವರು ನಿಮ್ಮನ್ನು ಪಾಲನೆ ಮಾಡಿ ನಿಮ್ಮನ್ನು ತೆಗೆದುಕೊಳ್ಳುವಂತವನಾಗಿರುತ್ತಾನೆ. We don't depend on our salary, our job, and we live on this world. We depend on God who cares for us. ನಾವು ಬರುವಂತ ಸಂಬಳದ ಮೇಲಾಗಲಿ ಇಲ್ಲವಾದ್ರೆ ನಾವು ಇರುವಂತ ಕೆಲಸದ ಮೇಲಾಗಲಿ ಅವಲಂಬಿಕೆ ಉಳ್ಳವರಾಗಿರದೆ ದೇವರ ಮೇಲೆ ಅವಲಂಬಿಕೆ ಉಳ್ಳವರಾಗಿ ನಾವು ಕಾಣಲ್ಪಡಬೇಕು. Hallelujah. Hallelujah. Am I making any sense to you? ಅರ್ಥವಾಗುತ್ತಿದ್ಯಾ ಎಲ್ಲರಿಗೂ? Amen. Hallelujah. God has various ways to provide. ದೇವರು ಆತನಿಗೆ ಅನೇಕ ಮಾರ್ಗಗಳು ಉಂಟು ನಿಮಗೆ ಸಹಾಯ ಮಾಡೋದಕ್ಕೋಸ್ಕರ. You may think if I work in this IT job, I will get this salary. ಒಂದು ವೇಳೆ ನೀವು ಅಂದುಕೊಳ್ಳಬಹುದು ನಾನು IT ಕಂಪನಿಯಲ್ಲಿ ಈ ಕೆಲಸವನ್ನು ಮಾಡಿದರೆ ಮಾತ್ರ ನನಗೆ ಈ ಒಂದು ಸಂಬಳ ಬರುತ್ತದೆ ಎಂದು. Oh, I have this person, as long as he's there, I am happy and he's providing everything. ನನಗೆ ಈ ಒಂದು ವ್ಯಕ್ತಿ ಗೊತ್ತು, ಈ ವ್ಯಕ್ತಿಯ ಮುಖಾಂತರವಾಗಿ ನನಗೆ ಎಲ್ಲ ಪೋಷಣೆ ಆಗುತ್ತಿದೆ, ಆತನ ಇರುವುದರಿಂದ ನಾನು ಸಂತೋಷವಾಗಿದ್ದೇನೆ. Don't depend on your job. ನಿನ್ನ ಕೆಲಸದ ಮೇಲೆ ನೀವು ಅವಲಂಬಿಕೆ Don't depend ಉಳ್ಳವನಾಗಿರಬೇಡ. on your salary. ನೀನು ಬರುವಂತ ಸಂಬಳದ ಮೇಲೆ ನೀನು ಅವಲಂಬಿಕೆ ಉಳ್ಳವನಾಗಿರಬೇಡ. Yes, I believe. ಹೌದು, ನಂಬುತ್ತೇನೆ. We work. ನಾವು ಕೆಲಸ We ಮಾಡುತ್ತೇವೆ, get the money. ನಮಗೆ ಹಣ ಬರುತ್ತದೆ. But your dependence should be on God, not on your job. ಆದ್ರೆ ನಿನ್ನ ಅವಲಂಬಿಕೆಯು ದೇವಾದಿ ದೇವನ ಮೇಲೆ ಇರಬೇಕೆ ಹೊರತು ನೀನು ಮಾಡುವಂತ ಕೆಲಸದ ಮೇಲೆ ಅಲ್ಲ. Your provision may come through ravens that God provided to Elijah. ಅದು ಎಲಿಯನಿಗೆ ಯಾವ ರೀತಿ ಕಾಗೆಯ ಮುಖಾಂತರವಾಗಿ ದೇವರು ಅದನ್ನು ಅನುಗ್ರಹಿಸಿದನು, ಅದೇ ರೀತಿಯಾಗಿ ನಮಗೂ ಸಹ ಕಾಗೆಗಳ ಮುಖಾಂತರವಾಗಿ ದೇವರು ಒದಗಿಸಿಕೊಡುವುದಕ್ಕೆ ಆತನಲ್ಲಿ ಶಕ್ತಿ ಉಂಟು. Your provision may come through ordinary poor widow that fed Elijah. ಅಲ್ಲಿ ಎಲಿಯನಿಗೆ ಯಾವ ರೀತಿಯಾಗಿ ಅಲ್ಲಿ ಇರುವಂತ ಏನು ಇಲ್ಲದೆ ಇರುವಂತ ಬಡ ಹೆಂಗಸಿನ ಮನೆಯಲ್ಲಿ ಯಾವ ರೀತಿಯಾಗಿ ಆತನಿಗೆ ಊಟವು ಬಂತು, ಅದೇ ರೀತಿಯಾಗಿ ನಮಗೂ ಸಹ ದೇವರು ಅನುಗ್ರಹಿಸುವುದಕ್ಕೆ ಆತನಲ್ಲಿ ಶಕ್ತಿ ಉಂಟು. We think our provision will come from this way. ನಾವು ಅಂದುಕೊಳ್ಳುತ್ತೇವೆ ಸಹಾಯ ಎನ್ನುವಂಥದ್ದು ಇಲ್ಲಿಂದ ಮಾತ್ರ ಬರುತ್ತದೆ ಎಂದು. But God will provide, will bring a provision, unexpected source like raven and poor widow. The God who took care of Elijah is the God of Elijah. He'll take care of you and me. ಎಲಿಯನನ್ನು ಯಾವ ರೀತಿಯಾಗಿ ಕಾಗೆಯ ಮುಖಾಂತರವಾಗಿ ಒಂದು ವಿಧವೆಯ ಮುಖಾಂತರವಾಗಿ ದೇವರು ಯಾವ ರೀತಿಯಾಗಿ ಒದಗಿಸಿಕೊಟ್ಟರೋ ಅದೇ ದೇವರು ನಮ್ಮನ್ನು ಸಹ ಆತನು ಪರಿಪೂರ್ಣವಾಗಿ ನಮಗೂ ಸಹ ಒದಗಿಸಿಕೊಡುವಂತ ದೇವನಾಗಿದ್ದಾನೆ. Hallelujah. 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 I don't work. ನಾನು ಕೆಲಸ ಮಾಡುವುದಿಲ್ಲ, I don't get salary. ನನಗೆ ಸಂಬಳ ಬರುವುದಿಲ್ಲ, I don't depend on that. ನಾನು ಅದರ ಮೇಲೆ ಅವಲಂಬಿಕೆ ಉಳ್ಳವನಾಗಿಲ್ಲ. But God is providing. ಆದರೆ ದೇವರು ಒದಗಿಸಿಕೊಡುತ್ತಿದ್ದಾನೆ. God is providing. ದೇವರು ಒದಗಿಸಿಕೊಡುತ್ತಿದ್ದಾನೆ. Hallelujah. Hallelujah. If you ask me, you need money? ನೀವು ಒಂದು ವೇಳೆ ನನಗೆ ಕೇಳುವುದಾದರೆ ನನಗೆ ಹಣದ ಅವಶ್ಯಕತೆ ಇದೆಯಾ ಅಂತ ಕೇಳುವುದಾದರೆ, Yes, I need money. ಹೌದು ನನಗೆ ಅವಶ್ಯಕತೆ ಉಂಟು, But I don't depend on the money. ಆದರೆ ಹಣದ ಮೇಲೆ ನನಗೆ ಅವಶ್ಯಕತೆ ಇಲ್ಲ. I depend on God. ನಾನು ದೇವರ ಮೇಲೆ ಅವಲಂಬಿಕೆ I depend ಉಳ್ಳವನಾಗಿದ್ದೇನೆ. on God. ನಾನು ದೇವರ ಮೇಲೆ ನನ್ನ ಅವಲಂಬಿಕೆಯನ್ನು ಇಟ್ಟಿದ್ದೇನೆ. God has many ways to provide for us. ಯಾಕಂದ್ರೆ ದೇವರ ಬಳಿಯಲ್ಲಿ ಅನೇಕ ಮಾರ್ಗಗಳುಂಟು ಆತನು ನಮಗೆ ಸಹಾಯ ಮಾಡೋದಕ್ಕೋಸ್ಕರ. Hallelujah. 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 If your ship
gets destroyed, your security gets destroyed, your job which you have secured may feel little shaken, but I want to tell you that may go away, but God has a way to provide for you. ಒಂದು ವೇಳೆ ನಿಮ್ಮ ಹಡಗು ಅಲ್ಲಿ ಮುರಿದು ಹೋಗಬಹುದು, ಒಂದು ವೇಳೆ ನಿಮ್ಮ ಕೆಲಸ ಎನ್ನುವಂಥದ್ದು ಅಲಗಾಡುವುದಕ್ಕೆ ಪ್ರಾರಂಭಿಸಬಹುದು, ಇಲ್ಲವಾದ್ರೆ ಹಣಗಳು ಇಟ್ಟುಕೊಂಡಿರುವಂಥ ಸೆಕ್ಯೂರಿಟಿ ಆಗಿರಬಹುದು, ಅದು ಸಹ ಅಲಗಾಡಬಹುದು. ಆದರೆ ಒಂದನ್ನು ಹೇಳುತ್ತೇನೆ, ನೀವು ಅದರ ಮೇಲೆ ಅವಲಂಬಿಕೆ ಉಳ್ಳದವರಾಗಿ ಇರದ ರೀತಿಯಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ನೀವು ನಡೆದುಕೊಳ್ಳುವುದಾದ್ರೆ ದೇವರು ನಿಮಗೆ ಸಹಾಯ ಮಾಡುವಂತವನಾಗಿರುತ್ತಾನೆ. Amen. ಆಮೇನ್. Can I hear amen? ಆಮೇನ್. Hallelujah. Hallelujah. Bible says, cast your cares upon the Lord Jesus Christ, for he cares for you. ನಿಮ್ಮ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿ ವಿಶ್ರಮಿಸಿ, ಆತ ನಿಮಗೋಸ್ಕರ ಚಿಂತಿಸುತ್ತಾನೆ. Hallelujah. Hallelujah. The next thing we see, ನಂತರ ನಾವು ನೋಡುತ್ತೇವೆ, the word of God says, ದೇವರ ವಾಕ್ಯ ಹೇಳುತ್ತದೆ, Paul and the prisoners who were with him, because of the ship was broken into pieces, they began to swim and go into that other island. ಅಲ್ಲಿ ನಾವು ನೋಡುತ್ತೇವೆ, ಪೌಲನು ಮತ್ತೆ ಆತನ ಸಂಗಡ ಇದ್ದಂತ ಸಹ ಸರಿಯವರು ಅವರು ಆ ಒಂದು ಹಡಗು ಮುರಿದು ಬಿದ್ದಿದ್ದರಿಂದ ಅಲ್ಲಿಂದ ಈಜಾಡುವುದಕ್ಕೆ ಪ್ರಾರಂಭಿಸಿ ಹೋಗಿ ದಡಕ್ಕೆ ಮುಟ್ಟುವುದನ್ನು ನಾವು ನೋಡುತ್ತೇವೆ. And so the Bible says, ಅದೇ ವಾಕ್ಯ ಹೇಳುತ್ತದೆ, in the process of the storm, the ship was broken and destroyed. ಈ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಈ ಒಂದು ಹಡಗು ಮುರಿದು ನಾಶವಾಗಿ ಬಿಟ್ಟಿದೆ. And the ship was broken, there was a lot of wooden pieces, blanks were there floating on the water. ಆದರೆ ಆ ಒಂದು ಹಡಗಿನಲ್ಲಿ ಇರುವಂತ ಆ ಒಂದು ಕಟ್ಟುವುದಕ್ಕೆ ಇಟ್ಟುಕೊಂಡಿರುವಂತ ಎಲ್ಲ ಆ ಒಂದು ಹಡಗಿನ ಒಂದು ಎಲ್ಲ ಅಲ್ಲಿ ಇರುವಂತ ಎಲ್ಲ ಕಾರ್ಯಗಳು ಅಲ್ಲಿ ಬಿದ್ದು ಅಲ್ಲೇ ನೀರಿನ ಮೇಲೆ ತೇಲಾಡುತ್ತಿರುವುದರಿಂದ ಎಲ್ಲವೂ ಅಲ್ಲಿ ಕಾಣಲ್ಪಡುತ್ತಿದೆ. And the Bible says, ವಾಕ್ಯ ಹೇಳುತ್ತದೆ, some began to swim in the water and go and reach that shore. ಕೆಲವರು ಅಲ್ಲಿ ಈಜನ್ನು ಮಾಡಿ ಹೋಗಿ ಅಲ್ಲಿ ದಡವನ್ನು ಸೇರಿದರು. And some with a broken wood, they were holding on to that and they reached the island. ಅಲ್ಲಿ ಮುರಿದು ಬಿದ್ದಿರುವಂತ ಮರಗಳನ್ನು ಹಿಡಿದುಕೊಂಡು, ಹಡಗಿನ ಮರಗಳನ್ನು ಹಿಡಿದುಕೊಂಡು ಅದರ ಮೇಲೆ ತೇಲಾಡಿಕೊಂಡು ಹೋಗಿ ಅಲ್ಲಿ ಮುಟ್ಟಿದರು. Listen to me. ಕೇಳಿಸಿಕೊಳ್ಳಿರಿ, In the same place ಅದೇ ಸ್ಥಳದಲ್ಲಿ where Paul and all the prisoners, 276 people, they're sailing on the ship on the water. ಆ ಒಂದು ನೀರಿನ ಮೇಲೆ ಪ್ರಯಾಣ ಮಾಡುತ್ತಿರುವಂತ 276 ಜನ, ಪೌಲನು ಮತ್ತೆ ತನ್ನ ಸಂಗಡ ಇದ್ದಂತ ಸೆರೆಯವರು ಎಲ್ಲರೂ ಅಲ್ಲಿ ಪ್ರಯಾಣ They ಮಾಡುತ್ತಿದ್ದಾರೆ. were sitting, all of them were in the ship. ಎಲ್ಲರೂ ಹಡಗಿನಲ್ಲಿ ಇದ್ದಾರೆ, They were in the water ಅದು ನೀರಿನ ಮೇಲೆ ಕಾಣಲ್ಪಡುತ್ತಿದ್ದಾರೆ. comfortably, ಬಹಳ ಸುರಕ್ಷತೆಯಿಂದ, smoothly, ಸುಂದರವಾಗಿ, wonderfully. ಬಹಳ ರಮ್ಯವಾಗಿ They were sailing on the water. ನೀರಿನ ಮೇಲೆ ಚಲಿಸುತ್ತಾ ಹೋಗುತ್ತಿದ್ದಾರೆ. That was one season. ಅದು ಒಂದು ಭಾಗ. The next season, ನಂತರ ಬರುವಂತ that was one time. ಅದು ಒಂದು ಸಮಯ. The next moment, ನಂತರ ಬರುವಂತ the ಸಮಯ, storm came, ಬಿರುಗಾಳಿ the ಬಂದಿತು, wind came, ಅಲ್ಲಿ ಗಾಳಿ, ದೊಡ್ಡ the ಗಾಳಿ ship was ಬಂದಿತು, destroyed, ಅಲ್ಲಿ ಇದ್ದಂತ ಹಡಗು ಅಲ್ಲಿ ಮುರಿದು the ಬಿದ್ದಿದೆ. ship, the wood was broken, everything. ಆ ಒಂದು ಹಡಗನ್ನು ತಯಾರು ಮಾಡೋದಕ್ಕೆ ತೆಗೆದುಕೊಂಡಂತ ಎಲ್ಲ ಮರದ ತುಂಡುಗಳು ಎಲ್ಲ ಮುರಿದು ಬಿದ್ದಿದೆ. In the same water where they were sailing on the ship, now in the same water they're struggling and swimming and trying to reach their destiny. ಆ ಒಂದು ಯಾವ ನೀರಿನ ಮೇಲೆ ಸುರಕ್ಷತೆಯಲ್ಲಿ ಆ ಒಂದು ಹಡಗಿನಲ್ಲಿ ಕಾಣಲ್ಪಟ್ಟರೋ ಅದೇ ಹಡಗು ಮುರಿದು ಬಿದ್ದು ನಾಶವಾದ ನಂತರ ಅವರು ಕಷ್ಟಪಡುತ್ತಾ ವ್ಯಥನೆ ಪಡುತ್ತಾ ತಮಗೆ ಪ್ರಯಾಸ ಪಟ್ಟು ಆ ಒಂದು ದಡಕ್ಕೆ ಹೋಗಿ ಸೇರುವಂತವರಾಗಿ ಕಾಣಲ್ಪಡುತ್ತಿದ್ದಾರೆ. One season, the life of comfort, just sailing wonderfully on the water. ಒಂದು ಭಾಗದಲ್ಲಿ ನೋಡಬೇಕಾ ನೀರಿನ ಮೇಲೆ ಒಂದು ಸುಂದರವಾದ ಒಂದು ಪ್ರಯಾಣವನ್ನು ಬಳಸುತ್ತಾ ಏನು ಕಷ್ಟಪಡದ ರೀತಿಯಲ್ಲಿ ಕಾಣಲ್ಪಡುತ್ತಿದ್ದೇವೆ. One season, everything is destroyed. Now they're struggling for life. They're swimming and they're striving for the life and the swimming and holding on to some wooden pieces and they're reaching the island. ಇನ್ನೊಂದು ಭಾಗದಲ್ಲಿ ನೋಡಬೇಕಾದ್ರೆ ಕಷ್ಟಪಡುತ್ತಾ ವ್ಯಥನೆ ಪಡುತ್ತಾ ಅಲ್ಲಿ ಕಷ್ಟಪಟ್ಟು ಪ್ರಯಾಸಪಟ್ಟು ಅಲ್ಲಿ ಒಬ್ಬರು ಕೆಲವರು ದಡಕ್ಕೆ ಹೋಗಿ ಸೇರುತ್ತಿದ್ದಾರೆ ಈಜನಾಡುತ್ತಾ, ಇನ್ನು ಕೆಲವರು ಅಲ್ಲಿ ಇರುವಂತ ಮರದ ತುಂಡುಗಳನ್ನು ಇಟ್ಟುಕೊಂಡು ಅಲ್ಲಿ ಹೋಗಿ ದಡಕ್ಕೆ ಸೇರುವುದನ್ನು ನಾವು ನೋಡುತ್ತೇವೆ. My brother, my sister, ನನ್ನ ಸಹೋದರ ಸಹೋದರಿಯೇ, life is not fair. ಇಲ್ಲಿ ನೋಡಬೇಕಾದ್ರೆ ಈ ಒಂದು ಜೀವನ ಎನ್ನುವಂಥದ್ದು ಯಾವಾಗಲೂ ಒಂದು ಸುಂದರವಾಗಿ ಕಾಣಲ್ಪಡುವುದಿಲ್ಲ. Life is not always the same. ಯಾವಾಗಲೂ ನಮ್ಮ ಜೀವನವು ಒಂದೇ ರೀತಿಯ ಕಾಣಲ್ಪಡುವುದಿಲ್ಲ. One time season, smooth sailing, suddenly the ship, your security, your salary, your family, your sickness will shake your comfort anymore and you will feel, where is God? Everything is destroyed. ಅಲ್ಲಿ ಒಂದು ಭಾಗದಲ್ಲಿ ನೋಡಬೇಕಾದ್ರೆ ನೀವು ಬಹಳ ಸಂತೋಷದಿಂದ ಒಂದು ಸಮಾಧಾನದಿಂದ ಎಲ್ಲವೂ ಸುರಕ್ಷತೆಯಲ್ಲಿ ಎಲ್ಲವೂ ನೀವು ಸಮೃದ್ಧಿಯಾಗಿ ನಡೆಸಿಕೊಂಡು ಹೋಗುತ್ತಿದ್ದೀರಿ. ಆದರೆ ಒಂದು ಸಮಯದಲ್ಲಿ ಇರುವಂಥ ಕೆಲಸಗಳು, ನಿಮಗೆ ಬರುತ್ತಿರುವಂಥ ಹಣಗಳು, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿರುವಂಥ ಸಮಸ್ಯೆಗಳು ಬರುವಂಥ ಸಮಯದಲ್ಲಿ ಅದು ಅಲಗಾಡುವುದಕ್ಕೆ ಪ್ರಾರಂಭಿಸುವಂಥ ಸಮಯದಲ್ಲಿ ನೀವು ಬೊಬ್ಬೆ ಇಡುವುದಕ್ಕೆ ಪ್ರಾರಂಭಿಸುತ್ತೀರಾ. ಎಲ್ಲಿ ನನ್ನ ದೇವರು, ಎಲ್ಲಿ ಎಲ್ಲಿ ಎಂದು ಕೇಳುವುದಕ್ಕೆ ಪ್ರಾರಂಭಿಸುತ್ತೀರಾ. As I told you ನಾನು ಹೇಳಿದ before, ರೀತಿಯಲ್ಲಿ some of you, ಕೆಲವರು
entering into the storm. ಈಗ ನೀವು ನಿಮ್ಮ ಕಾಲನ್ನು ಆ ಒಂದು ಬಿರುಗಾಳಿಯ ಒಳಗಡೆ ಇಡುತ್ತಿದ್ದೀರಾ. Second, some of you are coming out of the storm. ಇನ್ನ ಕೆಲವರು ಬಿರುಗಾಳಿಯನ್ನು ಮುಗಿಸಿಕೊಂಡು ಹಿಂತಿರುಗಿ ಬರುತ್ತಿದ್ದೀರಾ. And 13, some of you are in the storm. ಇನ್ನ ಮೂರನೆಯವರನ್ನು ನೋಡ್ಬೇಕಾದ್ರೆ ಈಗಾಗಲೇ ನೀವು ಆ ಒಂದು ಬಿರುಗಾಳಿಯ ಮಧ್ಯದಲ್ಲೇ ಕಾಣಲ್ಪಡುತ್ತಿದ್ದೀರಾ. Life is not fair. ಈ ಒಂದು ಜೀವನ ಎನ್ನುವಂಥದ್ದು ಒಂದು ಸಾಧಾರಣವಾಗಿ ನಡೆದುಕೊಂಡು Life is ಹೋಗುವುದಿಲ್ಲ. not always sunshine. ಯಾವಾಗಲೂ ಆ ಒಂದು ಸೂರ್ಯನ ಕಿರಣಗಳು ಯಾವಾಗಲೂ ನಮ್ಮ ಜೀವಿತದಲ್ಲಿ ಕಾಣಲ್ಪಡುವುದಿಲ್ಲ. Life is not always prosperity. ಇಲ್ಲವಾದ್ರೆ ಸಮೃದ್ಧಿಯೇ ನಮ್ಮ ಜೀವನ ಎಂದು ಯಾವಾಗಲೂ ಹೇಳುವುದಕ್ಕೆ Oh, ಸಾಧ್ಯವಾಗುವುದಿಲ್ಲ. everything is fine. ಎಲ್ಲವೂ ಒಂದು ಸುಂದರವಾಗಿದೆ. I'm settled. ನಾನು ಸೆಟಲ್ I have a ಆಗಿದ್ದೇನೆ. good job. ನನಗೆ ಒಂದು ಒಳ್ಳೆಯ I ಕೆಲಸ have ಉಂಟು. good salary. ನನ್ನ ಬಳಿಯಲ್ಲಿ ಉತ್ತಮವಾದ I ಸಂಬಳ have a ಉಂಟು. family. ನನಗೆ ಒಳ್ಳೆಯ ಕುಟುಂಬ ಉಂಟು. Let me enjoy. ನಾನು ಅದರಲ್ಲಿ ಆನಂದ ಪಡುತ್ತೇನೆ. The Bible, one fellow said like that. ಈ ರೀತಿಯಾಗಿ ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಹೇಳಿದನು, Let me enjoy my life. ನಾನು ನನ್ನ ಜೀವನವನ್ನು ಅಲ್ಲಿ ಸಮೃದ್ಧಿಯಾಗಿ ನಾನು ಅನುಭವಿಸಲಿ. And let me make merry drink and enjoy my life. ನಾನು ಅನೇಕ ಜನರಿಗೆ ಕುಡಿಯುವುದಕ್ಕೆ ಕೊಟ್ಟು ನಂತರ ಅವರ ಸಂಗಡ ನಾನು ಸಹ ಅಲ್ಲಿ ರಮ್ಯವಾಗಿ ನಾನು ನನ್ನ ಜೀವನ ನಡೆಸುತ್ತೇನೆ. And God said, ನಂತರ ದೇವರು you ಹೇಳ್ತಾರೆ, fool. ಅಲೇ ಮೂರ್ಖನೇ, Today, if your life is taken away, what you will do? ನಿನ್ನ ಜೀವನವು ಇವತ್ತು ತೆಗೆಯಲ್ಪಡುವುದಾದರೆ ಏನು ಮಾಡುತ್ತೀಯಾ? My brother, my sister, ನನ್ನ ಸಹೋದರ ಸಹೋದರಿಯೇ, maybe you are in the season of sunshine, enjoying everything. ಒಂದು ವೇಳೆ ನಿನ್ನ ಜೀವನವು ಈಗ ಒಂದು ಸೂರ್ಯನ ಕಿರಣಗಳ ಮುಖಾಂತರವಾಗಿ ನೀನು ಸುಂದರವಾಗಿ ರಮ್ಯವಾಗಿ ನಿನ್ನ ಜೀವನವನ್ನು ಕಳೆಯುತ್ತಿರಬಹುದು. You are enjoying good health. ಉತ್ತಮವಾದ ಆರೋಗ್ಯವನ್ನು, You are enjoying the blessings and prosperity. ದೇವರು ಕೊಟ್ಟಿರುವಂತಹ ಆಶೀರ್ವಾದವನ್ನು ನಿಮಗೆ ಕೊಟ್ಟಿರುವಂತಹ ಸಮೃದ್ಧಿಯಲ್ಲಿ, Like Paul and others were enjoying sailing on the water. ಯಾವ ರೀತಿಯಾಗಿ ಪೌಲನು ಮತ್ತೆ ತನ್ನ ಸಂಗಡ ಇದ್ದಂತಹ ಸಹ ಜನರು ಸಹ ಯಾವ ರೀತಿಯಾಗಿ ಒಂದು ಸಂತೋಷದಿಂದ ಒಂದು ಸಾಧಾರಣ ರೀತಿಯಲ್ಲಿ ನೀರಿನ ಮೇಲೆ ಪ್ರಯಾಣವನ್ನು ಬಳಸುತ್ತಿದ್ದರು. ಅದೇ Though ರೀತಿಯಲ್ಲಿ everything looked calm, ಎಲ್ಲವೂ ಶಾಂತವಾಗಿ ಕಾಣಲ್ಪಟ್ಟಿತ್ತು. the peace of the sea, ಆ ಒಂದು ಸಮುದ್ರವು ಬಹಳ ಶಾಂತವಾಗಿ ಕಾಣಲ್ಪಟ್ಟಿತ್ತು. but suddenly everything shifted. ತಕ್ಷಣ ಎಲ್ಲೋ ಬದಲಾಯಿತು. The climate changed. ಅಲ್ಲಿ ಇದ್ದಂತ ವಾತಾವರಣ ಬದಲಾಯಿತು. We may be enjoying, ನಾವು ಅಲ್ಲಿ ಆನಂದ ಪಡುತ್ತಿರಬಹುದು. but suddenly ತಕ್ಷಣ in our life, ನಮ್ಮ ಜೀವನದಲ್ಲಿ, in our health, ನಮ್ಮ ಆರೋಗ್ಯದಲ್ಲಿ, in our finance, ನಮ್ಮ ವ್ಯವಹಾರದಲ್ಲಿ it may shift. ಬದಲಾವಣೆಗಳು Climate may ಕಾಣಲ್ಪಡುತ್ತವೆ. change. ವಾತಾವರಣಗಳು ಬದಲಾಗುತ್ತದೆ. Atmosphere may change. ವಾತಾವರಣಗಳು ಬದಲಾಗುತ್ತದೆ. Situation may change. ಪರಿಸ್ಥಿತಿಗಳು ಬದಲಾಗುತ್ತದೆ. Suddenly some of you may lose the job. ಕೆಲವು ಸಮಯದಲ್ಲಿ ಅನೇಕ ಜನರು ನಿಮ್ಮ ಕೆಲಸಗಳನ್ನು ಕಳೆದುಕೊಳ್ಳಬಹುದು. Suddenly you see you developed a cancer. ತಕ್ಷಣ ನೋಡುತ್ತೀರಾ ನಿಮ್ಮ ಒಳಗಡೆ ಅಲ್ಲಿ ಕ್ಯಾನ್ಸರ್ ಹುಟ್ಟುವುದಕ್ಕೆ ಪ್ರಾರಂಭಿಸಿದೆ. Suddenly doctor will say you have this disease. ನಂತರ ತಕ್ಷಣ ಡಾಕ್ಟರ್ ಹೇಳುತ್ತಾರೆ ನಿನ್ನ ಬಳಿಯಲ್ಲಿ ಈ ರೀತಿಯಾದ ಅನಾರೋಗ್ಯವಿದೆ ಎಂದು. Like the ship was scattered, our life will be scattered and broken. ಯಾವ ರೀತಿಯಾಗಿ ಹಡಗು ಅಲ್ಲಿ ಮುರಿದು ಅಲ್ಲಿ ನಾಶವಾಗಿತ್ತು, ಅದೇ ರೀತಿಯಾಗಿ ನಮ್ಮ ಜೀವನವು ಸಹ ಮುರಿದು ನಾಶವಾಗಿ ಹೋಗುತ್ತದೆ. What you will do? ಏನನ್ನು ಮಾಡುತ್ತೀರಾ? What you will do? ಏನನ್ನು We ಮಾಡುತ್ತೀರಾ? have nobody. ಯಾರೂ ಇಲ್ಲ. We are helpless. ನಮಗೆ ಸಹಾಯ ಮಾಡೋದಕ್ಕೆ ಯಾರೂ In the ಇಲ್ಲ. middle of the storm, ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ nothing can be done. ಏನು ಮಾಡೋದಕ್ಕಾಗುವುದಿಲ್ಲ. Lord, ದೇವರೇ, so wonderfully we are sailing. ಎಷ್ಟು ಸುಂದರವಾಗಿ ದೇವರೇ ನಾವು ಪ್ರಯಾಣವನ್ನು ಬಳಸುತ್ತಿದ್ದೆವು. Lord, ದೇವರೇ, the climate showed the sea is so calm. ಅಲ್ಲಿ ವಾತಾವರಣವು ಹೇಳಿತ್ತು ಅಲ್ಲಿ ಇದಂತ ಸಮುದ್ರವು ಶಾಂತವಾಗಿದೆ ಎಂದು. Sometimes ಕೆಲವು ಸಮಯದಲ್ಲಿ there is no warning. ಅಲ್ಲಿ ಎಚ್ಚರಿಕೆ ಯಾವುದು ಬರುವುದಿಲ್ಲ. Suddenly storm may come. ತಕ್ಷಣ ಬಿರುಗಾಳಿ ಬರುತ್ತದೆ. Sometimes ಕೆಲವು ಸಮಯದಲ್ಲಿ warning will come. ಎಚ್ಚರಿಕೆ ಶಬ್ದವು ಬರುತ್ತದೆ. But as a Christians we have to be alert always. ಆದ್ರೆ ಕ್ರೈಸ್ತರಾಗಿರುವಂತ ನಾವುಗಳು ಯಾವಾಗಲೂ ನಾವು ಅಲರ್ಟ್ ಆಗಿ ಕಾಣಲ್ಪಡಬೇಕು. In the middle of the storm, ಈ ಒಂದು ಬಿರುಗಾಳಿಯ ಮಧ್ಯದಲ್ಲಿ how they reached the shore. ಯಾವ ರೀತಿಯಾಗಿ ದಡವನ್ನು ಮುಟ್ಟಿ ಸೇರಿದರು. The Bible says ವಾಕ್ಯ ಹೇಳುತ್ತದೆ, some broken pieces of the ship wood, they climbed on that, they held on to that, and they struggled and they went. ಕೆಲವರು ಅಲ್ಲಿ ನೋಡುವ ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೆಲವರು ಆ ಒಂದು ಮರದ ತುಂಡಿನ ಮೇಲೆ ಕುಳಿತುಕೊಂಡು ತೇಲಾಡಿಕೊಂಡು ಅಲ್ಲಿ ಹೋಗಿ ದಡವನ್ನು ಮುಟ್ಟಿದರು. And some ಕೆಲವರು with the water, they were swimming on the water and they reached. ನೀರಿಗೆ ಆ ಒಂದು ವಿರೋಧವಾಗಿ ಈಜನ್ನು ಆಡುತ್ತಾ ಮುಂದಕ್ಕೆ ಹೋದರು, ಹೋಗಿ ಅಲ್ಲಿ ದಡವನ್ನು ಮುಟ್ಟಿದರು. Yesterday night and I was preparing this message, ನಾನು ನಿನ್ನೆ ರಾತ್ರಿ ನಿಮಗೆಂದು ಈ ಒಂದು ವಾಕ್ಯಗಳನ್ನು ತಯಾರು ಮಾಡುತ್ತಿರುವಂತ ಸಮಯದಲ್ಲಿ God spoke to me. ದೇವರು ನನ್ನ ಸಂಗಡ ಮಾತನಾಡಿದರು. The people who were holding on to the wood, that wood took them to that land of seashore, to the island. Same way, if my people hold on to that old rugged wooden cross, I will take them journey safely
to the place. ಯಾವ ರೀತಿಯಾಗಿ ಅಲ್ಲಿ ಇದ್ದಂಥ ಜನರು ಯಾವ ರೀತಿಯಾಗಿ ಅಲ್ಲಿ ಮರದ ತುಂಡನ್ನು ಇಟ್ಟುಕೊಂಡು ಕಷ್ಟಪಟ್ಟು ಅಲ್ಲಿ ಹೋಗಿ ಅಲ್ಲಿ ದಡವನ್ನು ಸೇರಿದರು, ಅದೇ ರೀತಿಯಾಗಿ ದೇವರು ಮಾತನಾಡಿದ್ದಾನೆ. ಆ ದೇವರು ಹೇಳುವಂಥ ವಾಕ್ಯ, ನನ್ನ ಶಿಲುಬೆಯನ್ನು ಯಾರ್ಯಾರು ಅವಲಂಬಿಸಿಕೊಂಡು ಅದಕ್ಕೆ ಆ ಒಂದು ಇದ್ದು ಅದರಲ್ಲಿ ನೆಲೆಗೊಂಡು ಇದ್ದಾರೋ ಅವರನ್ನು ನಾನು ಆ ಒಂದು ದಡಕ್ಕೆ ಸೇರಿಸುವಂತವನಾಗಿರುತ್ತೇನೆ. Hallelujah. Hallelujah. In the midst of the storm, ಈ ಒಂದು ಬಿರುಗಾಳಿಯ ಮಧ್ಯದಲ್ಲಿ hold on to the old rugged cross. ಅಲ್ಲಿ ಇರುವಂತಹ ಒಂದು ಶಿಲುಬೆಗೆ ನಿಮ್ಮ ನೀವೇ ಒರಗಿಸಿಕೊಂಡಿರಿ. Hold on to the crucified Christ on the cross. ಅಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಿರುವಂತಹ ಯೇಸುವಿನ ಮೇಲೆ ನಿಮ್ಮ ನಂಬಿಕೆ ಅವಲಂಬಿಕೆ ಇರಲಿ. The Bible says ವಾಕ್ಯ ಹೇಳುತ್ತದೆ, the message of the cross is foolish to the people, but it is a power of God to us. ಅಲ್ಲಿ ನೋಡಬೇಕಾದ ಲೋಕದಲ್ಲಿರುವಂತಹ ಜನರಿಗೆ ಈ ಒಂದು ಶಿಲುಬೆಯ ಸುವಾರ್ತಿ ಹುಚ್ಚು ಮಾತಾಗಿದೆ, ಆದರೆ ನಮಗೆ ಅಲ್ಲಿ ದೇವರ ರಕ್ಷಣೆಯಾಗಿದೆ. The message of the cross is foolish to the people who are perishing. ಯಾರ್ಯಾರು ನಾಶನಕ್ಕೆ ಒಳಗಾಗಬೇಕೆಂದು ಈಗಾಗಲೇ ತೀರ್ಮಾನಿಸಿದ್ದಾರೋ ಅವರಿಗೆ ಈ ಒಂದು ಸುವಾರ್ತೆಯು, ಈ ಒಂದು ಶಿಲುಬೆ ಎನ್ನುವಂತ ಸುವಾರ್ತೆಯು ಅದು ಹುಚ್ಚು ಮಾತಾಗಿದೆ. But in the midst of the perishing, the midst of the storm, it is a power of God. He is the anchor in the sea that will hold. ಆದ್ರೆ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ, ಆ ಒಂದು ಸಮುದ್ರದ ಮಧ್ಯದಲ್ಲಿ ನಮಗೆ ಸಹಾಯ ಮಾಡುವಂತ ಸಹಾಯದ ಕೈಯಾಗಿದೆ. Hallelujah. 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 And they began to swim on the water and reach. ಅವರು ನೀರಿನ ಮೇಲೆ ಈಜಾಡಿ ಅಲ್ಲಿ ಹೋಗಿ ದಡವನ್ನು ಮುಟ್ಟಿದರು. The second thing, ಎರಡನೆಯದಾಗಿ, when we depend on the Holy Spirit and we depend on the anointing, we'll swim in the anointing of the Holy Spirit and He'll take us to the river what we see in the Bible. ನಾವು ಪರಿಶುದ್ಧ ಆತ್ಮನ ಮೇಲೆ, ನಮಗೆ ಕೊಟ್ಟಿರುವಂತ ಅಭಿಷೇಕದ ಮೇಲೆ ನಾವು ಅವಲಂಬಿಕೆ ಉಳ್ಳವರಾಗಿ, ಅದರ ಮೇಲೆ ದೃಢತೆ ಉಳ್ಳವರಾಗಿ ನಾವು ಅದರ ಮೇಲೆ ನಡೆದುಕೊಂಡು ಹೋಗುವಂತ ಸಮಯದಲ್ಲಿ ನಮ್ಮನ್ನು ದೇವರು ಅಲ್ಲಿಂದ ತಪ್ಪಿಸಿ ನಾವು ಹೋಗಿ ಸೇರಬೇಕಾದಂತ ದಡಕ್ಕೆ ಹೋಗಿ ಸೇರಿಸುವಂತವನಾಗಿರುತ್ತಾನೆ. Hallelujah. 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 We may be happy today. ನಾವು ಈ ದಿನದಲ್ಲಿ ಸಂತೋಷವಾಗಿರಬಹುದು, When you get up tomorrow morning, ಆದ್ರೆ ನಾಳೆ ದಿನದಲ್ಲಿ ಎದ್ದೇಳುವಂತ ಸಮಯದಲ್ಲಿ we don't know what. ನಮಗೆ ಗೊತ್ತಿಲ್ಲ ಏನಾಗುತ್ತದೆ ಎಂದು. Life is short. ಈ ಒಂದು ಜೀವನ ಎನ್ನುವಂಥದ್ದು ಬಹಳ ಚಿಕ್ಕದಾಗಿದೆ. Life is not certain. ಈ ಒಂದು ಜೀವನ ಎನ್ನುವಂಥದ್ದು ಯಾವ ರೀತಿಯಾಗಿರುತ್ತದೆ ಎಂದು ಯಾರಿಂದಲೂ ಹೇಳುವುದಕ್ಕಾಗುವುದಿಲ್ಲ. Life is not guarantee. ಈ ಒಂದು ಜೀವನ ಎನ್ನುವಂಥದ್ದು ಅದು ಕೊನೆಯವರೆಗೂ ಶಾಶ್ವತ ಎಂದು ಯಾರು ಹೇಳುವುದಕ್ಕಾಗುವುದಿಲ್ಲ. Life is temporary. ಯಾಕಂದ್ರೆ ಈ ಒಂದು ಜೀವನ ಎನ್ನುವಂಥದ್ದು ಅದು ಶಾಶ್ವತವಲ್ಲ. You cannot control your life. ನೀನು ನಿನ್ನ ಜೀವನದ ಮೇಲೆ ನೀವು ಕಂಟ್ರೋಲ್ ಇಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲ. Bible says ವಾಕ್ಯ ಹೇಳುತ್ತದೆ, our life is hidden in Christ. ನಮ್ಮ ಜೀವನ ಎನ್ನುವಂಥದ್ದು ಕ್ರಿಸ್ತನಲ್ಲಿ ಅದು ಅಡಗಿಕೊಂಡಿದೆ. Let's hide ourselves behind the cross of Calvary. ನಾವು ಸಹ ಒಂದು ಶಿಲುಬೆಯ ಹಿಂದೆ ನಾವು ಸಹ ಆತನಲ್ಲಿ ನಾವು ಒರಗಿಕೊಂಡು ಆತನಲ್ಲಿ ಕಾಣಲ್ಪಡೋಣ. Amen. ಆಮೆನ್. When we die, ನಾವು ಮರಣಕ್ಕೆ in ಒಳಗಾಗುವಂತ a ಸಮಯದಲ್ಲಿ twinkle of eye, the Holy Spirit will take us in the heaven by the time. ನಾವು ಕಣ್ಣನ್ನು ಮುಚ್ಚಿ ಕಣ್ಣನ್ನು ತೆಗೆಯುವಂತ ಸಮಯದಲ್ಲೇ ಪರಿಶುದ್ಧಾತ್ಮನು ಬಂದು ನಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಿ ಬಿಡುತ್ತಾನೆ. Amen. Hallelujah. 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 Finally, ಕೊನೆಯಲ್ಲಿ the Bible says ವಾಕ್ಯ ಹೇಳುತ್ತದೆ, it was raining, ಅಲ್ಲಿ ಮಳೆ ಬರುತ್ತಿದೆ, it was cold. ಬಹಳ ಚಳಿ ಇದೆ. They began to gather firewood sticks. ಅಲ್ಲಿ ಆ ಒಂದು ಬೆಂಕಿಯನ್ನು ಹಚ್ಚುವುದಕ್ಕೆ ಬೇಕಾಗಿರುವಂತ ಅಲ್ಲಿ ಇರುವಂತ ಎಲ್ಲ ಕಟ್ಟಿಗೆಗಳನ್ನು ತಯಾರು ಮಾಡುತ್ತಾರೆ. And they put the fire. ಅಲ್ಲಿ ಆ ಒಂದು ಬೆಂಕಿಯನ್ನು ಹೊತ್ತಿಸುತ್ತಾರೆ. Because of the heat, ಆ ಒಂದು ಬೆಂಕಿಯ ಶಾಖದಿಂದ a viper, a serpent came and rolled Paul's hand. ಅಲ್ಲಿ ಇದ್ದಂತ ಒಂದು ಹಾವು ಬಂದು ಪೌಲನ ಕೈಯನ್ನು ಅದು ಸುತ್ತಿಕೊಂಡಿತು. And everybody got scared. ಎಲ್ಲರೂ ನೋಡಿ ಭಯಭ್ರಾಂತರಾದರು. There are so many things to tell you, ಅನೇಕ ಕಾರ್ಯಗಳು ಉಂಟು but ಹೇಳುವುದು, I have no time to tell you. ನನ್ನಲ್ಲಿ ಸಮಯವಿಲ್ಲ But ಹೇಳುವುದಕ್ಕೆ. all I want to say, ಆದ್ರೆ ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, don't focus on the viper. ಅಲ್ಲಿ ಇರುವಂತ ಆ ಒಂದು ಹಾವಿನ ಮೇಲೆ ನಿಮ್ಮ ದೃಷ್ಟಿಯನ್ನು ಇಡಬೇಡಿರಿ. Don't focus on the serpent. ಆ ಒಂದು ಹಾವಿನ ಮೇಲೆ ನೀವು ನಿಮ್ಮ ದೃಷ್ಟಿಯನ್ನು ಇಡಬೇಡಿರಿ. Don't focus on sickness. ಇಲ್ಲವಾದ್ರೆ ನಿಮ್ಮ ಅನಾರೋಗ್ಯದ ಮೇಲೆ ನಿಮ್ಮ ದೃಷ್ಟಿಯನ್ನು ಇಡಬೇಡಿರಿ. Don't focus on discouragement. ಇಲ್ಲವಾದ್ರೆ ನಿಮಗೆ ಅಸಹಾಯಕತೆ ಇರುವಂತ ಸಮಯದಲ್ಲಿ, ಯಾರು ನಿಮಗೆ ಸಹಾಯ ಮಾಡದೇ ಇರುವಂತ ಸಮಯದಲ್ಲಿ ಅದರ ಮೇಲೆ ದೃಷ್ಟಿ ಇಡಬೇಡಿರಿ. Focus on gathering the firewood sticks. ಅಲ್ಲಿ ನಿಮಗೆ ಬೇಕಾಗಿರುವಂತದ್ದನ್ನು ಯಾವುದರ ಮೇಲೆ ನಿಮ್ಮ ದೃಷ್ಟಿ ಇಡಬೇಕೆಂದರೆ ಆ ಒಂದು ಬೆಂಕಿಯನ್ನು ಹಚ್ಚುವುದಕ್ಕೆ ಬೇಕಾಗಿರುವಂತ ಖಡ್ಗಗಳನ್ನು ಸೇರಿಸುವುದರಲ್ಲಿ ನೀವು ನಿಮ್ಮ ದೃಷ್ಟಿಕೋನವನ್ನು ಇಡಿರಿ. Because of the stick, you can lit the fire and help to bring the heat.
ಈ ಒಂದು ನೀವು ಆ ಒಂದು ಬೇಕಾಗಿರುವಂತ ಎಲ್ಲ ಕಟ್ಟಿಗೆಗಳನ್ನು ನೀವು ಸೇರಿಸಿ ಅದರಲ್ಲಿ ಬೆಂಕಿಯನ್ನು ಇಡುವಂತ ಸಮಯದಲ್ಲಿ ಅದರಿಂದ ನಿಮಗೆ ಶಾಖ ಉಂಟಾಗುತ್ತದೆ. It was raining. ಅಲ್ಲಿ ಮಳೆ ಬರುತ್ತಿದೆ, So cold. ಬಹಳ ಅಲ್ಲಿ ತಣ್ಣಗಾಗಿದೆ ವಾತಾವರಣ. 14 days. 14 ದಿನ They could not see whether day or night. It was darkness. ಅಲ್ಲಿ ಬಹಳ ಕಾರ್ಗತ್ತಲಾಗಿತ್ತು. 14 ದಿನಗಳವರೆಗೂ ಅವರಿಗೆ ಬೆಳಗಿನ ಜಾವ ರಾತ್ರಿಯ ಜಾವ ಎಂದು ಗೊತ್ತಾಗಲೇ ಇಲ್ಲ, ಅಷ್ಟು ಕತ್ತಲಾಗಿತ್ತು. Rain. ಬಹಳ ದೊಡ್ಡದಾದ ಮಳೆ, Cold. ಬಹಳ ಚಳಿ. So they want to put some fire. ಅಲ್ಲಿ ಸ್ವಲ್ಪ ಅಲ್ಲಿ ಒತ್ತಿಸುವುದಕ್ಕೆ ಬೆಂಕಿ ಬೇಕಾಗಿತ್ತು. When they gathered the firewood, ಅಲ್ಲಿ ಆ ಒಂದು ಬೆಂಕಿಯನ್ನು ಹೊತ್ತಿಸುವುದಕ್ಕೆ ಬೇಕಾಗಿರುವಂತ ಬೇಕಾಗಿರುವಂತ ಎಲ್ಲವನ್ನು ಅವರು ತೆಗೆದುಕೊಳ್ಳುವಂತ and they ಸಮಯದಲ್ಲಿ put the fire. ಅಲ್ಲಿ ಬೆಂಕಿಯನ್ನು ಹಾಕಿದ ತಕ್ಷಣ Because of the fire, ಆ ಬೆಂಕಿಯ ನಿಮಿತ್ತವಾಗಿ, because of the heat, ಆ ಒಂದು ಶಾಖದ ನಿಮಿತ್ತವಾಗಿ for so long the viper was hidden inside came out. ಅಲ್ಲಿ ಒಳಗಡೆ ನುಸುಳಿಕೊಂಡಿದ್ದಂತ ಆ ಒಂದು ಸರ್ಪವು ಹೊರಗಡೆ ಬಂದಿತು. I tell you in the name of Jesus, ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಹೇಳುತ್ತೇನೆ, as I'm finishing, ನಾನು ಮುಗಿಸುತ್ತಿರುವಂತ ಸಮಯದಲ್ಲಿ many years ಅನೇಕ ವರ್ಷಗಳು there is some viper, there is some serpent inside hiding. ನಮ್ಮ ಒಳಗಡೆಯೂ ಸಹ ಈ ಒಂದು ಹಾವಿನ ರೀತಿಯಲ್ಲಿ ಕೆಲವು ಕಾರ್ಯಗಳು ನಮ್ಮಲ್ಲೂ ಸಹ ಅಡಗಿಕೊಂಡಿರಬಹುದು. When you put the fire, ನೀವು ಬೆಂಕಿಯನ್ನು ಹೊತ್ತಿಸುವಂತ ಸಮಯದಲ್ಲಿ then the viper will come out. ನಮ್ಮ ಒಳಗಡೆ ಇರುವಂತಹ ಸರ್ಪವು ಸಹ ಹೊರಗಡೆ ಬಂದು Our ಬಿಡುತ್ತದೆ. nature will come out. ನಮ್ಮ ಒಳಗಡೆ ಇರುವಂತಹ ಆ ಒಂದು ಸರ್ಪ ಹೊರಗಡೆ The ಬರುತ್ತದೆ. disease will come out. ನಮ್ಮ ಒಳಗಡೆ ಇರುವಂತ ಆ ಒಂದು ಅನಾರೋಗ್ಯ ಹೊರಗಡೆ ಬರುತ್ತದೆ. The sin will come out. ನಮ್ಮ ಒಳಗಡೆ ಇರುವಂತ ಪಾಪವು ಹೊರಗಡೆ ಬರುತ್ತದೆ. All these years what was hidden, when the heat of the fire goes, everything will come out. ಯಾವ್ದು ಅಡಗಿಕೊಂಡಿದೆಯೋ ಇಷ್ಟು ವರ್ಷಗಳ ಕಾಲ ಆ ಒಂದು ಪರಿಶುದ್ಧ ಆತ್ಮನ ಎನ್ನುವಂತ ಒಂದು ಬೆಂಕಿ ಒಳಗಡೆ ಬರುವಂತ ಸಮಯದಲ್ಲಿ ಆ ಒಂದು ಶಾಖವು ನಮ್ಮನ್ನು ಮುಟ್ಟುವಂತ ಸಮಯದಲ್ಲಿ ಎಲ್ಲವೂ ಹೊರಗಡೆ ಬರುವಂತದ್ದಾಗಿರುತ್ತದೆ. The viper was hidden inside. ಅಲ್ಲಿ ನೋಡಬೇಕಾದ್ರೆ ಆ ಒಂದು ಸರ್ಪವು ಒಳಗಡೆ ಅಡಗಿಕೊಂಡಿತ್ತು. When the fire was lit, ಅಲ್ಲಿ ಆ ಒಂದು ಬೆಂಕಿ ಒತ್ತಿದ ತಕ್ಷಣ when the heat came, ಅಲ್ಲಿ ಶಾಖವು ಬರುವಂತಕ್ಕೆ ಪ್ರಾರಂಭಿಸುವಂತ the viper ಸಮಯದಲ್ಲಿ cannot stay. ಅಲ್ಲಿ ಇರುವಂತ ಆ ಒಂದು ಸರ್ಪಕ್ಕೆ ಅಲ್ಲಿ ಇರುವುದಕ್ಕೆ ಆಗಲಿಲ್ಲ. It jumped and rolled in Paul's hand. ಅದು ಎಗರಿ ಆ ಒಂದು ಪೌಲನ ಕೈಗೆ ಸುತ್ತಿಕೊಂಡಿತು. There are so many things to tell you, ಅನೇಕ ಕಾರ್ಯಗಳುಂಟು, but I may not have time to tell you. ಸಮಯವಿಲ್ಲ. But what causes the heat of the fire ಈ ಒಂದು ಬೆಂಕಿಯನ್ನು ಒತ್ತಿಸುವಂತ ಸಮಯದಲ್ಲಿ ಅದರಿಂದ ಶಾಖವು ಯಾವ ರೀತಿಯಾಗಿ ಬರುತ್ತದೆ in our life? ನಮ್ಮ ಜೀವಿತದಲ್ಲಿ What we should do to catch fire? ನಾವು ನಮ್ಮ ಜೀವಿತದಲ್ಲಿ ಏನು ಮಾಡಬೇಕು ಈ ಬೆಂಕಿಯನ್ನು ಒತ್ತಿಸುವುದಕ್ಕೆ? So the sin will come out. ಅದರ ನಿಮಿತ್ತವಾಗಿ ನಮ್ಮಲ್ಲಿ ಇರುವಂತ The ಶಾಪ, sickness will come out. ನಮಗೆ ಇರುವಂತ ಎಲ್ಲ ಅನಾರೋಗ್ಯಗಳು ಬರುತ್ತದೆ. The curse will come out. ಶಾಪಗಳು ಹೊರಗಡೆ The ಬರುತ್ತದೆ. poverty will come out. ನಮ್ಮಲ್ಲಿ ಇರುವಂತ ಬಡತನ ಹೊರಗಡೆ ಬರುತ್ತದೆ. Every bad habits will come out. ಕೆಟ್ಟ ಅಭ್ಯಾಸಗಳು ಹೊರಗಡೆ ಬರುತ್ತದೆ. What causes the heat of the fire in our Christian life? ನಮ್ಮ ಕ್ರೈಸ್ತರ ಜೀವಿತದಲ್ಲಿ ಈ ಒಂದು ಬೆಂಕಿಯ ಮುಖಾಂತರ ಬರುವಂತ ಶಾಖವು ಯಾವುದರಿಂದ ಬರುವಂತದ್ದಾಗಿದೆ? When you put this firewood, ನೀವು ಈ ಒಂದು ಕಟ್ಟಿಗೆಯನ್ನು ಹಾಕುವಂತ ಸಮಯದಲ್ಲಿ because of the fire, ಆ ಒಂದು ಬೆಂಕಿಯ ನಿಮಿತ್ತವಾಗಿ, because of the heat, ಆ ಒಂದು ಶಾಖದ ನಿಮಿತ್ತವಾಗಿ all the unwanted things that was hidden in our life, it will come out. ಯಾವ್ದು ಪ್ರಯೋಜನಕ್ಕೆ ಇಲ್ಲದೆ ಇರುವಂತ ಕಾರ್ಯಗಳು ಯಾವ್ದು ಅಡಗಿಕೊಂಡಿರುತ್ತದೆ ಎಲ್ಲ ಹೊರಗಡೆ ಬರುವುದಕ್ಕೆ ಪ್ರಾರಂಭಿಸುತ್ತದೆ. The first firewood ಮೊಟ್ಟ ಮೊದಲಾಗಿ ಬೇಕಾದಂತ ಕಟ್ಟಿಗೆ is a prayer life. ಅದು ಪ್ರಾರ್ಥನೆಯ ಜೀವಿತ. Not prayer, ಬರೀ ಪ್ರಾರ್ಥನೆ ಅಲ್ಲ, a life of prayer. ಪ್ರಾರ್ಥನೆಯ ಜೀವಿತ. Every day regularly praying. ಪ್ರತಿ ದಿನವೂ ಚಾಚು ತಪ್ಪದೆ ಪ್ರಾರ್ಥಿಸಬೇಕು. The second firewood ಎರಡನೇದಾಗಿ ಬರುವಂತ ಕಟ್ಟಿಗೆ is the Bible. ಅದು ದೇವರ ಸತ್ಯವೇದ Is ವಾಕ್ಯ. the word of God. ಅದು ದೇವರ ವಾಕ್ಯವಾಗಿದೆ. Not the Bible, ಬರೀ ಸತ್ಯವೇದ ಅಲ್ಲ, but every day reading and meditating the Bible. ಸತ್ಯದ ವಾಕ್ಯವನ್ನು ಓದಿಕೊಂಡು ಅದನ್ನು ಧ್ಯಾನಿಸುತ್ತಲೇ ಇರಬೇಕು. The third firewood ಮೂರನೇದಾಗಿ ಬರುವಂತ ಕಟ್ಟಿಗೆ is praise and worship. ಅದು ದೇವರಿಗೆ ಆರಾಧನೆ ಸ್ತುತಿ. Not praise and worship when you come to church alone. ಬರೀ ಸಭೆಗೆ ಬರುವಂತ ಸಮಯದಲ್ಲಿ ಮಾತ್ರ ಬರೀ ಸ್ತುತಿ ಸ್ತೋತ್ರ ಮಾಡುವುದಲ್ಲ. It should be a lifestyle. ಅದು ನಿಮ್ಮ ಜೀವಿತದಲ್ಲಿಯೇ ಕಾಣಲ್ಪಡಬೇಕು. In your life, ನಿಮ್ಮ ಜೀವಿತದಲ್ಲಿ, in your room, ನಿಮ್ಮ ಕೋಣೆಯಲ್ಲಿ, in your family, ನಿಮ್ಮ ಕುಟುಂಬದಲ್ಲಿ always ಯಾವಾಗಲೂ develop a life of prayer. ಪ್ರಾರ್ಥಿಸುವಂತ ಸ್ವಭಾವವನ್ನು ಬೆಳೆಸಿಕೊಳ್ಳಿರಿ. Make it a habit of reading the Bible. ದೇವರ ವಾಕ್ಯವನ್ನು ಓದಿಕೊಳ್ಳುವುದನ್ನು ಕಲಿತುಕೊಳ್ಳಿರಿ. Don't say I have no time. ಹೇಳಬೇಡಿರಿ ಸಮಯವಿಲ್ಲವೆಂದು. Oh, I have to go to work. ಅಯ್ಯೋ ನಾನು ಕೆಲಸಕ್ಕೆ ಹೋಗಬೇಕು, I have to go to college. ನಾನು ಅಲ್ಲಿ ಕಾಲೇಜಿಗೆ I have to ಹೋಗಬೇಕು, cook. ನಾನು ಅಲ್ಲಿ ಅಡಿಗೆ ಮಾಡಬೇಕು. When you say no time to read the word of God, when you say no time to pray, when you say no time to praise God, you are bringing insult to God who gave you 24 hours.
ನೀವು ಒಂದು ವೇಳೆ ನನ್ನಲ್ಲಿ ಸಮಯವಿಲ್ಲ ದೇವರ ವಾಕ್ಯವನ್ನು ಓದುವುದಕ್ಕೆ, ನನ್ನಲ್ಲಿ ಸಮಯವಿಲ್ಲ ದೇವರಿಗೆ ಸ್ತುತಿಯನ್ನು ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ಎಂದು ಹೇಳುವುದಾದ್ರೆ, ನೀವು ದೇವರಿಗೆ ಅಪಮಾನವನ್ನು ಮಾಡುವಂತವರಾಗಿ ಕಾಣಲ್ಪಡುತ್ತಿದ್ದೀರಾ. You have time for job. ನಿಮ್ಮ ಕೆಲಸಕ್ಕೆ ಸಮಯ ಉಂಟು, You have time to go to college. ನೀವು ಕಾಲೇಜ್ಗೆ ಹೋಗೋದಕ್ಕೆ You ಸಮಯ have ಉಂಟು, time to cook. ನೀವು ಅಡಿಗೆ ಮಾಡೋದಕ್ಕೆ ಸಮಯ ಉಂಟು, You have time to go to office. ಇಲ್ಲ ಕೆಲಸಕ್ಕೆ ಹೋಗೋದಕ್ಕೆ ಸಮಯ You ಉಂಟು, have time to travel. ನೀವು ಅಲ್ಲಿ ಪ್ರಯಾಣ ಬಳಸುವುದಕ್ಕೆ ಸಮಯ ಉಂಟು. But ಆದರೆ when you say you have no time for God, ದೇವರಿಗೆ ಸಮಯವಿಲ್ಲ ಎಂದು ಹೇಳುವುದಾದರೆ, one day, ಒಂದು ದಿನ when you are in the storm, ನೀವು ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ, when storm comes, ಅಲ್ಲಿ ಬಿರುಗಾಳಿ ಬರುವಂತ ಸಮಯದಲ್ಲಿ day, ಒಂದು ದಿನ what you said, ಏನನ್ನು ಹೇಳಿದ್ದೀರೋ, I have no time ನನ್ನಲ್ಲಿ ಸಮಯವಿಲ್ಲ for prayer, ಪ್ರಾರ್ಥಿಸುವುದಕ್ಕೆ, for the word of God, ದೇವರ ವಾಕ್ಯಕ್ಕೆ, to read the Bible, ದೇವರ ವಾಕ್ಯವನ್ನು to ಓದುವುದಕ್ಕೆ, sit at the feet of God to worship. ದೇವರ ಬಳಿಯಲ್ಲಿ ಕುಳಿತುಕೊಂಡು ಆತನ ಆರಾಧಿಸುವುದಕ್ಕೆ. Lord, I have no time. ದೇವರೇ ನನ್ನಲ್ಲಿ ಸಮಯವಿಲ್ಲ, I have job. ನನ್ನಲ್ಲಿ ಕೆಲಸ I have ಉಂಟು, ಕಾಲೇಜ್ ಇದೆ, I have office. ನನಗೆ ಕೆಲಸ I have ಇದೆ, to cook. ನಾನು ಅಡಿಗೆ I have to do ಮಾಡಬೇಕು, this work, ಇದನ್ನು ಮಾಡಬೇಕು that work. ದೇವರೇ, I have no time, Lord. ನನ್ನಲ್ಲಿ ಸಮಯವಿಲ್ಲ. Remember, when ಅರ್ಥ you are in the ಮಾಡಿಕೊಳ್ಳಿರಿ. storm, that time God will say, I have no time for you. ನೀವು ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ದೇವರು ಹೇಳುತ್ತಾನೆ, ನಿನಗೆ ಒಂದು ಸಮಯವಿಲ್ಲ, I have no time for you. ನಿನಗೆಂದು ನಾನು ಸಮಯವನ್ನು ವೆಚ್ಚ ಮಾಡುವುದಕ್ಕೆ ನನ್ನಲ್ಲಿ ಸಮಯವಿಲ್ಲ. When wine got over in that Cana, when Mary came and said, Jesus said, my time is not yet come. ಅಲ್ಲಿ ಕಾನಾನ್ ಊರಿನಲ್ಲಿ ಅಲ್ಲಿ ದ್ರಾಕ್ಷರಸ ಮುಗಿದು ಹೋಗಿರುವಂತ ಸಮಯದಲ್ಲಿ ಮರಿಯಳು ಬಂದು ಯೇಸು ಕ್ರಿಸ್ತನ ಬಳಿಯಲ್ಲಿ ಹೇಳುವಂತ ಸಮಯದಲ್ಲಿ ಯೇಸು ಕ್ರಿಸ್ತನ ಹೇಳುತ್ತಾನೆ, ನನ್ನ ಸಮಯವು ಇನ್ನೂ ಬಂದಿಲ್ಲ. Bible says, ಸತ್ಯದ ವಾಕ್ಯ ಹೇಳುತ್ತದೆ, Jesus looked up to Jerusalem and he began to cry. ಯೇಸು ಕ್ರಿಸ್ತನ ಯೆರೂಸಲೇಮ್ ಪಟ್ಟಣವನ್ನು ನೋಡಿ ಆತನು ಅಳುವುದಕ್ಕೆ ಪ್ರಾರಂಭಿಸಿದನು. You missed the visitation of God. ದೇವರು ಬಂದಂತ ಸಮಯವನ್ನು ನೀನು ಕಳೆದುಕೊಂಡಿದ್ದೀಯಾ. You missed the time of God. ದೇವರು ಬಂದಂತ ಸಮಯವನ್ನು Oh ಕಳೆದುಕೊಂಡಿದ್ದೀಯಾ. Jerusalem, ಓ ಯೆರೂಸಲೇಮೇ, you missed the time of God. ದೇವರ ಸಮಯವನ್ನು ಕಳೆದುಕೊಂಡಿದ್ದೀಯಾ. 24 hours in one day. ಒಂದು ದಿನದಲ್ಲಿ 24 ಗಂಟೆ, 120 minutes can't you give for God? 20 ನಿಮಿಷ ದೇವರಿಗೆ ಕೊಡುವುದಕ್ಕಾಗುವುದಿಲ್ಲವಾ? Check your life. ನಿಮ್ಮ ಜೀವನವನ್ನು ಪರೀಕ್ಷಿಸಿ ನೋಡಿರಿ. When trouble comes, ಅಲ್ಲಿ ಸಮಸ್ಯೆಗಳು ಬರುವಂತ who will ಸಮಯದಲ್ಲಿ come to you? ಯಾರು ನಿಮಗೆ ಸಹಾಯಕರಾಗಿ ಬರುತ್ತಾರೆ? Check it. Search your heart. ನಿಮ್ಮ ಹೃದಯವನ್ನು ಪರೀಕ್ಷಿಸಿ Who ನೋಡಿ. gave you the business? ಯಾರು ನಿಮಗೆ ವ್ಯಾಪಾರವನ್ನು ಕೊಟ್ಟಿದ್ದು? Who gave you the job? ಯಾರು ನಿಮಗೆ ಕೆಲಸವನ್ನು ಕೊಟ್ಟಿದ್ದು? Who gave you the knowledge to study in the college? ಯಾರು ನಿಮಗೆ ಜ್ಞಾನವನ್ನು ಕೊಟ್ಟಿದ್ದು ಆ ಒಂದು ಕಾಲೇಜಿನಲ್ಲಿ ಓದುವುದಕ್ಕೆ? Many people, ಅನೇಕ ಜನರು they go behind the blessing and they forget the blesser. ಅನೇಕ ಜನರು ಆಶೀರ್ವಾದದ ಹಿಂದೆ ಹೋಗುತ್ತಾರೆ, ಆಶೀರ್ವಾದ ಮಾಡುವಂತನನ್ನೇ ಕಳೆದುಕೊಳ್ಳುತ್ತಾರೆ, ಮರೆತು ಹೋಗುತ್ತಾರೆ. Gather the firewood. Don't focus on the serpent. Focus on gathering the firewood. ಕಟ್ಟಿಗೆಯನ್ನು ಅದನ್ನು ತೆಗೆದುಕೊಳ್ಳುವಂತದ ಮೇಲೆ ನೀವು ದೃಷ್ಟಿಯನ್ನು ಇಡಿರಿ, ಅಲ್ಲಿರುವಂತ ಸರ್ಪದ ಮೇಲೆ ದೃಷ್ಟಿಯನ್ನು ಇಡಬೇಡಿರಿ. Firewood number 1, prayer life. ಮೊಟ್ಟ ಮೊದಲಾಗಿ ಕಟ್ಟಿಗೆ ಯಾವುದೇ ನೋಡಬೇಕಾದ್ರೆ ಪ್ರಾರ್ಥನೆಯ ಜೀವನ. Firewood number 2, reading and meditating on the word of God. ಎರಡನೇದಾಗಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಅದರ ಮೇಲೆ ಅವಲಂಬಿಕೆ ಉಳ್ಳದಾಗಿರುವಂತದ್ದು. The third firewood, ಮೂರನೇದಾಗಿ what did I say? Praise and worship. ಆರಾಧಿಸುವಂತದ್ದು, ಮಹಿಮೆ ಪಡಿಸುವಂತದ್ದು. Another 2 I will tell. ಇನ್ನ ಎರಡಿದೆ. The fourth ನಾಲ್ಕನೆಯದು firewood ಕಟ್ಟಿಗೆ you should gather ನೀವು ಒಗ್ಗಟ್ಟಾಗಿ ಕೂಡಿ ಬರಬೇಕು, is the church. ಅದು ಸಭೆಯಾಗಿದೆ. And the fifth and last, ಐದನೆಯದು ಮತ್ತೆ ಕೊನೆಯದು the firewood ಆ ಒಂದು that you have to ಕಟ್ಟಿಗೆ gather ನೀವು ಅದನ್ನು ಶೇಖರಿಸಿಕೊಳ್ಳಬೇಕು. is your personal holiness. ನಿಮ್ಮ ಪರಿಶುದ್ಧತೆ, Personal holiness. ನಿಮ್ಮ ಪರಿಶುದ್ಧತೆ. All this will catch fire and drive out the viper, the Satan out, which was hiding many years in your family and in your personal life. ಇವೆಲ್ಲವೂ ಕೂಡಿ ಬಂದಿರುವಂತಹ ಸಮಯದಲ್ಲಿ ನೀವು ಬೆಂಕಿಯನ್ನು ಹೊತ್ತಿಸುವಂತ ಸಮಯದಲ್ಲಿ ಅದರಿಂದ ಶಾಖವು ಬರುವಂತ ಸಮಯದಲ್ಲಿ ನಿಮ್ಮ ಒಳಗಡೆ ಇರುವಂತ, ನಿಮ್ಮ ಕುಟುಂಬದ ಒಳಗಡೆ ಇರುವಂತ ಎಲ್ಲ ಶಾಪದ ಕಾರ್ಯಗಳು, ಬೇಡದಿರುವಂತ ಕಾರ್ಯಗಳು ಸರ್ಪದ ರೀತಿಯಲ್ಲಿ ಹೊರಗಡೆ ಬರುವುದಕ್ಕೆ ಪ್ರಾರಂಭಿಸುತ್ತದೆ. Hallelujah. 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 From disaster to destiny, Paul went. ಅಲ್ಲಿ ನಾಶನದಿಂದ ತೆಗೆಯಲ್ಪಟ್ಟು ಅಲ್ಲಿ ಕೊನೆಗೆ ಹೋಗಿ ಮುಕ್ತಾಯಗೊಳಿಸುವುದಕ್ಕೆ ಪೌಲನನ್ನು ದೇವರು ಕರೆದುಕೊಂಡು ಹೋದರು. In closing, I say the same thing. ಕೊನೆಯಲ್ಲಿ ನಾನು ಹೇಳುತ್ತೇನೆ, You may go from your disaster to reach your destiny. ನೀವು ನಾಶನದಿಂದ ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತಿ ನೀವು ಹೋಗಿ ಸೇರಬೇಕಾದಂತ ಮಾರ್ಗಕ್ಕೆ ಹೋಗಿ ದೇವರು ಸೇರಿಸುವಂತವನಾಗಲಿ. God bless you. ದೇವರು ನಿಮ್ಮನ್ನು Close your ಆಶೀರ್ವದಿಸಲಿ. eyes and look to Jesus. ಕಣ್ಣುಗಳನ್ನು ಮುಚ್ಚಿ ಯೇಸುವನ್ನು ನಾವು ನೋಡೋಣ. God has spoken to you. ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾನೆ. I told you ನಾನು ಹೇಳಿದೆನು, 2 things in life. 2 ವಿಷಯಗಳು ನಮ್ಮ ಜೀವಿತದಲ್ಲಿ.
There is a season of sunshine and there is a season of storm. ಮೊಟ್ಟ ಮೊದಲನೇದಾಗಿ ಅಲ್ಲಿ ಸೂರ್ಯನ ಕಿರಣಗಳು ಬೀಳುವಂತ ಒಂದು ಭಾಗವಾಗಿದೆ. ಇನ್ನೊಂದು ಕಡೆ ನೋಡಬೇಕಾದ್ರೆ ಅಲ್ಲಿ ಎಲ್ಲ ಒಂದು ಸಮುದ್ರದ ರೀತಿಯಲ್ಲಿ ಅಲ್ಲಿ ಬರುವಂತ ಬಿರುಗಾಳಿಯ ರೀತಿಯಲ್ಲಿ ಕಾಣಲ್ಪಡುವಂತ ಒಂದು ಭಾಗವಾಗಿದೆ. When you are in the hand of God, ನೀವು ದೇವರ ಹಸ್ತದಲ್ಲಿ ಇರುವಂತ ಸಮಯದಲ್ಲಿ, when Jesus is in your boat, ಯೇಸು ಕ್ರಿಸ್ತನು ನಿಮ್ಮ ಹಡಗಿನಲ್ಲಿ ಇರುವಂತ ಸಮಯದಲ್ಲಿ, your boat will reach the other shore safely. ಇನ್ನೊಂದು ದಡಕ್ಕೆ ಹೋಗಿ ನೀವು ಒಂದು ಸುರಕ್ಷತೆಯ ರೀತಿಯಲ್ಲಿ ಹೋಗಿ ಸೇರುತ್ತೀರಾ. Make sure that Jesus in the boat of your life. ನಿಮ್ಮ ಜೀವನ ಎನ್ನುವಂತ ಹಡಗಿನಲ್ಲಿ ಯೇಸು ಕ್ರಿಸ್ತನು ಇದ್ದಾನೆ ಎಂದು ಪರೀಕ್ಷಿಸಿಕೊಂಡು ನೋಡಿರಿ. Look to Jesus. ಯೇಸುವನ್ನು ನೋಡಿರಿ. Ask God, ದೇವರನ್ನು ಕೇಳಿರಿ, forgive me ದೇವರೇ ನನ್ನನ್ನು ಕ್ಷಮಿಸು, for neglecting you. ಅಪ್ಪ ನಾನು ನಿನ್ನ ತಿರಸ್ಕರಿಸಿದ್ದೇನೆ. Many times ಅನೇಕ ಬಾರಿ I struggled in the storm ನಾನು ಈ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಕಷ್ಟಪಟ್ಟೆನು. because you were not there with me. ಯಾಕೆಂದರೆ ದೇವರೇ ನೀನು ನನ್ನ ಸಂಗಡ ಇರಲಿಲ್ಲ. Come into my heart, Lord. ದೇವರೇ ನನ್ನ ಹೃದಯದ ಒಳಗಡೆ ಬಾ. Come into my life. ದೇವರೇ ನನ್ನ ಜೀವಿತದ ಒಳಗಡೆ ಬಾ. Come into my family. ದೇವರೇ ನನ್ನ ಕುಟುಂಬದ ಒಳಗಡೆ ಬಾ. When storm comes, ಅಲ್ಲಿ ಬಿರುಗಾಳಿ ಬರುವಂತ ಸಮಯದಲ್ಲಿ you are there. ನೀನು ಇರುತ್ತೀಯ. Come, Lord. ಬಾ ದೇವರೇ. Wherever I go, ಎಲ್ಲೆಲ್ಲಿ you ಹೋಗುತ್ತೇನೋ come with me. ನೀ ನನ್ನ ಸಂಗಡ ಬಾ. Hereafter, ಇಂದಿನಿಂದ I will not say I have no time for you. ಇನ್ನು ಮುಂದೆ ನಾನು ಹೇಳುವುದಿಲ್ಲ ದೇವರೇ ನನ್ನಲ್ಲಿ ಸಮಯವಿಲ್ಲ ನಿನಗೆಂದು ಎಂದು. With all my busyness, ಅಪ್ಪ ನಾನು ಎಷ್ಟೇ ಬ್ಯುಸಿ ಆಗಿದ್ದರೂ ದೇವರೇ, I will take a time and be with you. ನಾನು ನಿನಗೆಂದು ಸಮಯವನ್ನು ತೆಗೆದುಕೊಂಡು ನಿನಗೆಂದು ನಾನು ನಿನ್ನ ಪಾದದಲ್ಲಿ ಇರುತ್ತೇನೆ. Talk to Jesus. ಯೇಸುವಿನ ಸಂಗಡ ಮಾತನಾಡಿ. Just 30 seconds. 30 ಸೆಕೆಂಡ್ಗಳು Talk to Jesus. ಯೇಸು ಕ್ರಿಸ್ತನ ಸಂಗಡ ಮಾತನಾಡಿರಿ. You know where you are lacking. ನಿಮಗೆ ಚೆನ್ನಾಗಿ ಗೊತ್ತು ಎಲ್ಲಿ ನಿಮಗೆ ಕೊರತೆ ಇದೆ ಎಂದು. You know where you missed God. ನಿಮಗೆ ಚೆನ್ನಾಗಿ ಗೊತ್ತು ಎಲ್ಲಿ ಯೇಸು ಕ್ರಿಸ್ತನನ್ನು ದೇವರನ್ನು ನೀವು ಕಳೆದುಕೊಂಡಿದ್ದೀರಾ In ಎಂದು. that area, rectify yourself. ಅಲ್ಲಿ ಇರುವಂತ ಆ ಒಂದು ಜಾಗದಲ್ಲಿ ನೀವು ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿರಿ. Then ನಂತರ storms may come, wind may come, ಬಿರುಗಾಳಿ ಬರಬಹುದು, ದೊಡ್ಡ ಗಾಳಿಗಳು ಬರಬಹುದು, but you will reach your destiny. ಆದ್ರೆ ನಿಮಗೆ ಎಂದು ಇಟ್ಟಿರುವಂತ ಆ ಒಂದು ಕೊನೆಯ ಭಾಗಕ್ಕೆ ಹೋಗಿ ಸೇರುತ್ತೀರಾ. What God has planned, He will fulfill it. ದೇವರು ಏನನ್ನು ಈಗಾಗಲೇ ನಿಮ್ಮ ಜೀವಿತದಲ್ಲಿ ಉಪಾಯವನ್ನು ಮಾಡಿ ಇಟ್ಟಿದ್ದಾನೋ ಅದನ್ನು ಪರಿಪೂರ್ಣವಾಗಿ ಆತ ನೆರವೇರಿಸುವಂತವನಾಗಿದ್ದಾನೆ. Father, we thank you ತಂದೆ, ನಾನು ನಿಮಗೆ for ಸ್ತೋತ್ರವನ್ನು speaking ಸಲ್ಲಿಸುತ್ತೇವೆ. to us ನಮ್ಮ ಸಂಗಡ ಮಾತನಾಡಿದಕ್ಕಾಗಿ through your ಸ್ತೋತ್ರ. word. ನಿನ್ನ ವಾಕ್ಯದ I ಮುಖಾಂತರವಾಗಿ take it, ನಾನು ಅದನ್ನು I ತೆಗೆದುಕೊಳ್ಳುತ್ತೇನೆ, apply it, ನಾನು ಅದನ್ನು ನನ್ನ ಜೀವಿತದಲ್ಲಿ ಅವಲಂಬಿಸುತ್ತೇನೆ. and I will practice it. ಅದು ಮಾತ್ರ ಅಲ್ಲ ದೇವರೇ, ಅದನ್ನು ನಾನು ಕ್ರಿಯೆಗೆ ತೆಗೆದುಕೊಂಡು ಬರುತ್ತೇನೆ. Holy Spirit, ಪರಿಶುದ್ಧಾತ್ಮನೇ, with my help I cannot. ಅಪ್ಪ ನಿನ್ನ ಸಹಾಯ ಇಲ್ಲದೆ ನನ್ನಿಂದ ಆಗುವುದಿಲ್ಲ. You help me, Holy ನೀ Spirit. ನನಗೆ ಸಹಾಯ ಮಾಡು You help me, ಪರಿಶುದ್ಧಾತ್ಮನೇ. Holy Spirit. ಪರಿಶುದ್ಧಾತ್ಮ ನನಗೆ ಸಹಾಯ ಮಾಡು. You help me. ನನಗೆ ಸಹಾಯ ಮಾಡು. Thank you, Lord. ಯೇಸುವೇ ನಿಮಗೆ ಸ್ತೋತ್ರ. Bless your people. ನಿನ್ನ ಮಕ್ಕಳನ್ನು Bless ಆಶೀರ್ವದಿಸು. your people. ನಿನ್ನ ಮಕ್ಕಳನ್ನು ಆಶೀರ್ವದಿಸು. Bless your people. ನಿನ್ನ ಮಕ್ಕಳನ್ನು ಆಶೀರ್ವದಿಸು. Take them from disaster to destiny, Lord. ದೇವರೇ, ನಾಶನದ ಮಾರ್ಗದಿಂದ ತೆಗೆದು ಉತ್ತಮವಾದ ಮಾರ್ಗಕ್ಕೆ ಅವರನ್ನು ತೆಗೆದುಕೊಂಡು ಹೋಗಿ ನಡೆಸಿಕೊಂಡು ಹೋಗು. They will cross the other side. ಅವರು ಅವರಿಗೆ ಇಟ್ಟಿರುವಂತಹ ಸಮೃದ್ಧಿಕರವಾದ ಜಾಗಕ್ಕೆ ಅವರನ್ನು ಕರೆದುಕೊಂಡು ಹೋಗುತ್ತೀಯಾ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. Amen. ಆಮೆನ್. Clap your hands to Jesus. ಯೇಸುವಿಗೆ ಕೈಗಳನ್ನು ತಟ್ಟಿರಿ. Come on, clap your hands to Jesus. ಯೇಸುವಿಗೆ ಕರಗಳನ್ನು ತಟ್ಟಿರಿ. ಪ್ರಾರ್ಥಿಸೋಣ. ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ದೇವನೇ, ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ದೇವರೇ ಕರ್ತನೆ, ಪೌಲನ ಜೀವಿತದಲ್ಲಿ ಸ್ವಾಮಿ ಬಂದಂಥ ದಂಡನೆಗಳಿಂದ ತಪ್ಪಿಸಿ ಸ್ವಾಮಿ ರೋಮಾಪುರದಲ್ಲಿ ಸಾಕ್ಷಿಯಾಗಿ ನಿಲ್ಲಿಸುವುದಕ್ಕಾಗಿ ಆತನನ್ನು ಕರೆದುಕೊಂಡು ಹೋದಿರಿ ಸ್ವಾಮಿ. ಅದೇ ರೀತಿಯಾಗಿ ದೇವರ ಆತನ ಜೀವಿತದಲ್ಲಿ ಬಂದಂಥ ಬಿರುಗಾಳಿಯನ್ನು ಗಾಳಿಯನ್ನು ಹೌದು ಕರ್ತನೆ ಅಡಗಿಸಿ ಸ್ವಾಮಿ, ಹೌದು ಕರ್ತನೆ ಆತನ ಕರ್ತನೆ ಅಪ್ಪ ಸ್ತೋತ್ರವಾಗಿ ಕರ್ತನೆ ಯಾವ ದಡಕ್ಕೆ ಹೋಗಿ ಸೇರಬೇಕೋ ಆ ಸ್ಥಳದಲ್ಲಿ ಸೇರಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಅದೇ ದೇವನು ಕರ್ತನೆ ಈ ಒಂದು ಸಮಯದಲ್ಲಿ ಯಾವ ಬಿರುಗಾಳಿಯನ್ನು ಕರ್ತನೆ ಗಾಳಿಯನ್ನು ಎದುರಿಸಬೇಕೆಂಬುದಾಗಿ ಹೇಳಿ ಹೌದು ಕರ್ತನೆ ಒಂದು ಸವಾಲನ್ನು ತೆಗೆದುಕೊಂಡಿದ್ದಾರೋ ನಿನ್ನ ಮಕ್ಕಳ ಜೀವಿತದಲ್ಲಿ ಅದನ್ನು ಜಯಿಸುವುದಕ್ಕೆ ಬೇಕಾಗುವಂಥ ಬಲವನ್ನು ನೀವು ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಒಬ್ಬೊಬ್ಬರ ಮೇಲೆ ನಿನ್ನ ಪರಿಶುದ್ಧಾತ್ಮವನ್ನು ಸುರಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ರಾಜ್ಯ.
ಹೌದು ಕರ್ತನೆ, ಅಪ್ಪ ಕಟ್ಟಿಗೆ ಎಂಬಂತ ಕರ್ತನೆ ಬೆಂಕಿ ಒಬ್ಬೊಬ್ಬರಲ್ಲಿ ಕರ್ತನೆ ಹತ್ತಿ ಉರಿಯಲ್ಲಿ, ಪ್ರಾರ್ಥನೆ ಹತ್ತಿ ಉರಿಯಲ್ಲಿ ಸ್ವಾಮಿ. ಹೌದು ಕರ್ತನೆ, ಸತ್ಯವೇದದ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರಲಿ ಸ್ವಾಮಿ. ಹೌದು ಕರ್ತನೆ ಅಪ್ಪ, ನಿಮ್ಮ ಪ್ರಸನ್ನತೆ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಸ್ವಾಮಿ. ನಿಮಗೆ ಸ್ತೋತ್ರ ರಾಜ್ಯ. ಹೌದು ಕರ್ತನೆ, ನಿನ್ನ ಪರಿಶುದ್ಧವಾದ ಕರಗಳು ಎಲ್ಲರ ಮೇಲೆ ಇಳಿದು ಬರಲಿ ಸ್ವಾಮಿ. ಈ ದಿನದಲ್ಲಿ ಸಂದೇಶವನ್ನು ಕೊಟ್ಟಂತ ದೇವದಾಸರನ್ನು ಸ್ವಾಮಿ, ಅವರ ಕುಟುಂಬವನ್ನು ಸ್ವಾಮಿ, ಅವರು ಮಾಡುವಂಥ ಸೇವೆಯನ್ನು ಸ್ವಾಮಿ, ಅವರು ಎಲ್ಲೆಲ್ಲಿ ಹೋಗಿ ಸೇವೆ ಮಾಡುತ್ತಾರೋ ಅಲ್ಲೆಲ್ಲ ನಿನ್ನ ಪ್ರಸನ್ನತೆ ಹಾದು ಹೋಗಲಿ ಸ್ವಾಮಿ. ಆ ಸ್ಥಳದಲ್ಲೆಲ್ಲ ಮಗನನ್ನು ನೀವು ಉಪಯೋಗಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಅರಿಯದೇ ಇರುವಂಥ ಜನರ ಮಧ್ಯದಲ್ಲಿ ಹೌದು ಕರ್ತನೆ ಹೋಗಿ ಸಾರುವಾಗ ಅನೇಕರಿಗೆ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಅನೇಕರು ಮನ ತಿರುಗುವಂತೆ ನೀವು ಮಾರ್ಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ರಾಜ. ಅವರನ್ನು, ಅವರ ಕುಟುಂಬವನ್ನು ಆಶೀರ್ವದಿಸು ಸ್ವಾಮಿ. ಈ ಸ್ಥಳದಲ್ಲಿ ಬಂದುವಂಥ ಒಬ್ಬೊಬ್ಬರನ್ನು ನೀವು ಮುಟ್ಟಿ ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಒಬ್ಬೊಬ್ಬರ ಮೇಲೆ ನಿನ್ನ ಆತ್ಮವನ್ನು ಸುರಿಸು ಸ್ವಾಮಿ. ನೀವು ದೊಡ್ಡ ಕಾರ್ಯಗಳನ್ನು ಮಾಡು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವಂದರಲ್ಲಿ ಆತನ ಪವಿತ್ರ ನಾಮ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಹಲ್ಲೆಲೂಯಾ, ಲೇಲೂಯಾ, ಲೇಲೂಯಾ. ಮೇ ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಸ್ತೋತ್ರ.